क्रिस्त महाराज को आमेन ಹಲ್ಲೆಲೂಯಾ ನಮ್ಮ ದೇವರು ಒಳ್ಳೆಯ ದೇವರು ಒಳ್ಳೆಯ ದೇವರು ಏನು ಮಾಡ್ತಾರೆ ಒಳ್ಳೆಯದನ್ನೇ ಮಾಡ್ತಾರೆ ಹಲ್ಲೆಲೂಯಾ ದೇವರಿಗೆ ಮಹಿಮೆ ಉಂಟಾಗಲಿ ದೇವರಿಗೆ ಸ್ತೋತ್ರ ಉಂಟಾಗಲಿ ಆಮೆನ್ ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಮಹಾದೇವರು ಯಾರು ಯೇಸು ಕ್ರಿಸ್ತ ಮಹಾಪ್ರಭುಗಳು ಅದಕ್ಕಾಗಿ ಭಾಳ ಸಲ ತಿಳಿಸಲ್ಪಡುತ್ತೆ ಏಸಪ್ಪ ಅಂದರೆ ಅನೇಕರಿಗೆ ಸರಿಯಾಗಿ ಏನಾಗಿಲ್ಲ ಗೊತ್ತಿಲ್ಲ ಪ್ರೇಯರ್ ಗೊತ್ತಿಲ್ಲ ಇವತ್ತು ಪ್ರತಿಯೊಂದು ಇಂಜೆಕ್ಷನ್ನು ಗುಳಿಗೆ ಅವೆಲ್ಲ ತಗೊಳ್ತಾರೆ ಅಂದರೆ ಇವತ್ತು ನಮ್ಮ ದೇಶದಲ್ಲಿ ಭಾಳಷ್ಟು ಜನರು ಬದುಕಿ ಉಳಿದಿದ್ದಾರೆ ಅಂದರೆ ಏಸಪ್ಪನ ಮಕ್ಕಳು ಔಷಧಗಳನ್ನು ತೆಗೆದುಕೊಂಡು ಬಂದಿದ್ದಕ್ಕಾಗಿ ಉಳ್ಕೊಂಡಿದ್ದಾರೆ ಪ್ರೇಯರ್ ಇದ್ದಿದ್ರೆ ಬಿ ಪಿ ಶುಗರು ಥೈರಾಯ್ಡು ಕ್ಯಾನ್ಸರು ಇನ್ನು ಅನೇಕ ಥರವಾಗಿರುವಂಥ ರೋಗಗಳಿಗೆ ತುತ್ತಾಗಿ ಎಷ್ಟೋ ಜನರ ನಾಶವಾಗಿ ಬಿಡೋರು ಪ್ರಿಯರು ಆದರೆ ದೇವರು ಅವರಿಗೆ ಆ ಜ್ಞಾನವನ್ನು ಕೊಟ್ಟು ಅವ್ರನ್ನ ನಮ್ಮ ದೇಶಕ್ಕೆ ಕಳಿಸಿಕೊಟ್ಟಿದ್ದಾನೆ ಹಲ್ಲೆಲೂಯಾ ದೇವರಿಗೆ ಮಹಿಮೆ ಉಂಟಾಗಲಿ ದೇವರಿಗೆ ಸ್ತೋತ್ರ ಉಂಟಾಗಲಿ ಆಮೆನ್ ಹಲ್ಲೆಲೂಯಾ ಹಲ್ಲೆಲೂಯಾ ನಮ್ಮ ದೇವರು ಏನಾಗಿದ್ದಾರೆ ಒಳ್ಳೆ ದೇವರಾಗಿದ್ದಾರೆ ನಾವು ಚೆನ್ನಾಗಿರ್ಬೇಕಾದ್ರೆ ಏನ್ ಮಾಡ್ಬೇಕಪ್ಪ ಮೊದಲನೇದಾಗಿ ಯೇಸು ಸ್ವಾಮಿ ದೇವ್ರಂತ ನಂಬಬೇಕು ಏನ್ ಮಾಡ್ಬೇಕ್ರೆ ಯೇಸು ಸ್ವಾಮಿ ದೇವ್ರಂತ ನಂಬಬೇಕು ಯೇಸು ಅಂದ್ರೆ ಮರಣ ಬರುವಂತದ್ದು ಏನಾಗುತ್ತೆ ದೂರ ಆಗೋಗ್ಬಿಡುತ್ತೆ ಎಲ್ಲ ಕೆಟ್ಟಿದ್ರು ನಮಗೆ ಹಿರಿಯರು ಕಲಿಸಿಕೊಟ್ಟಿಲ್ಲ ಪ್ರೇರಿ ಯೇಸು ಅಂದ್ರೆ ಲೇಸು ಯೇಸು ಅಂದ್ರೆ ಏನ್ರಿ ಎಲ್ಲ ಲೇಸು ನಿನಗೆ ಯಾವ ಕಷ್ಟ ಇರಲಿ ನೋವಿರಲಿ ದುಃಖ ಇರಲಿ ಬಾಧೆ ಇರಲಿ ಚಿಂತೆ ಇರಲಿ ಬೇಕಾದಿರಲಿ ಅದರಿಂದ ಏನಾಗುತ್ತೆ ಬಿಡುಗಡೆ ಮಾಡುವ ದೇವರು ಹಲ್ಲೆಲೂಯಾ ಪ್ರಪಂಚದೊಳಗೆ ಎಲ್ಲ ದೇವರುಗಳು ಅನೇಕ ದೇವರುಗಳು ತಾವು ಪಾಪ ಮಾಡಿದ್ದಾರೆ ಆದ್ರೆ ಪಾಪವಿಲ್ಲದ ದೇವರು ಒಬ್ಬರೇ ಯೇಸು ಸ್ವಾಮಿ ಒಬ್ಬರೇ ಎಲ್ರಿಗಿಟ್ಟು ಎತ್ತುಗೊಳಿಸ ನೀತಿವಂತನಾದ ದೇವರು ಪ್ರಿಯರು ಎಂತ ದೇವ್ರೇ ನೀತಿವಂತನಾದ ದೇವರು ಹಲ್ಲೆಲೂಯಾ ಅದಕ್ಕಾಗಿ ನಾವು ದೇವರ ಮಕ್ಕಳು ಆಗ್ಬೇಕು ದೇವರ ಮಕ್ಕಳಾದರೆ ದೇವ್ರು ಏನ್ ಮಾಡ್ತಾನೆ ದೇವದೂತರನ್ನ ಕಾವಲಾಗಿರಿಸ್ತಾನೆ ಯಾರು ಕಾವಲಾಗಿರ್ತಾರೆ ನಮ್ಗೆ ಯಾರು ಯೇಸು ಸ್ವಾಮಿಯನ್ನ ನಂಬುತ್ತಾರಂದ್ರೆ ಅವರೊಳಗೆ ನೀತಿ ಪ್ರವೇಶ ಮಾಡುತ್ತೆ ಆತ ನೀತಿವಂತನಾದ ದೇವರು ಪಾಪವಿಲ್ಲದ ದೇವರು ಆತ ಯಾವ ಕುಲ ದೇವರು ಮತ್ತು ದೇವರು ಅಲ್ಲ ಆತ ಸಕಲ ಮಾನವರನ್ನ ಉಂಟು ಮಾಡಿ ಮಾನವರನ್ನ ದೇವಲೋಕಕ್ಕೆ ಪ್ರವೇಶ ಮಾಡಲು ಆತನೇ ನರ ಅವತಾರಿಯಾಗಿ ಬಂದಿರುವ ದೇವರು ಪ್ರೈಸ್ ದಿ ಲಾರ್ಡ್ ಒಬ್ಬ ವ್ಯಕ್ತಿ 38 ವರ್ಷಗಳಿಂದ ಪಾರ್ಶ್ವವಾಯು ಒಡೆದು ಬಿದ್ದಲೇ ಬಿದ್ದಿರ್ತಾನ ಪ್ರೇಯರ್ ಎಷ್ಟು ವರ್ಷಗಳು 38 ವರ್ಷಗಳು ಅವರ ಮನೆಯಲ್ಲಿ ಅವರ ತಂದೆ ಅವರ ತಾತ ಅವರೆಲ್ಲ ಬಹಳ ಭಕ್ತಿವಂತರಾಗಿರ್ತಾರೆ ಆದ್ರೆ ಈತ ಶ್ರೀಮಂತಿಕೆ ಬಹಳ ಇರುತ್ತೆ ಇಷ್ಟಾನುಸಾರವಾಗಿ ನಡ್ಕೊಂಡಿರ್ತಾನ ಪ್ರಿಯರು ಮಾಮೂಲು ದೇವರ ಮಂದಿರಕ್ಕೆ ಹೋಗ್ತಾನೆ ಬರ್ತಾನೆ ಆದ್ರೆ ಭಕ್ತಿ ಮಾತ್ರ ಇದರಲ್ಲಿ ಇಲ್ಲ ಪ್ರಿಯರು ಈ ಪ್ರಕಾರ ಆದ್ಮೇಲೆ ಈತನಿಗೆ ಮಕ್ಕಳು ಆಗ್ತಾರೆ ಮಕ್ಕಳಿಗೆ ಮದುವೆ ಮಾಡ್ತಾನೆ ಮೊಮ್ಮಕ್ಕಳನ್ನೇ ಇರ್ತಾರೆ ಪ್ರಿಯರು ಮಕ್ಕಳಾದ ಮೇಲೆ ಮಕ್ಕಳಿಗೆ ಮದುವೆ ಮಾಡಕ್ಕಾಗಲ್ಲ ಯಾಕೆ ಗೊತ್ತಾ ಈತನಿಗೆ ಇದ್ದಕ್ಕಿದ್ದಂತೆ ಈತ ಭಯಂಕರವಾಗಿರುವ ತನ್ನ ಇಷ್ಟದಂತೆ ತಾನು ನಡೀತಾ ಇರ್ತಾನೆ ದೇವರ ಮಾರ್ಗದಲ್ಲಿ ಇಲ್ಲ ಆದರೆ ಸಡನ್ ಆಗಿ ಏನಾಗಿಬಿಡುತ್ತೆ ಪಾರ್ಶ್ವ ಬಂದ್ಬಿಡುತ್ತೆ ಬರೀ ಏನಾಗುತ್ತೆ ಪಾರ್ಶ್ವ ಇಷ್ಟಾನುಸಾರವಾಗಿ ನಡ್ಕೊಂಡಿರ್ತಕ್ಕಂಥ ವ್ಯಕ್ತಿಗಳನ್ನ ಮನೆಯಲ್ಲಿ ಸೇರಲ್ಲ ಎಷ್ಟು ಇಂತಜಾಮ ಮಾಡ್ತಾರೆ ಅಂದ್ರೂ ಅದು ಒಂದು ಮಾತು ಇದೊಂದು ಮಾತು ಅನ್ಕಂತ ಊಟ ಕೊಡ್ತಿರ್ತಾರ ಅನ್ಕಂತ ನೀರು ಕೊಡ್ತಾರ ಅನ್ಕಂತ ಏನ್ ಮಾಡ್ತಾರೆ ಗೊತ್ತಾ ನಾನಾ ತರವಾಗಿ ಮಾತುಗಳಲ್ಲಿ ಹಿಂಸೆ ಪಡಿಸ್ತಾರ ಆ ರೀತಿ ಇಷ್ಟಾನುಸಾರವಾಗಿ ಜೀವಿಸಿರ್ತಾನ ಅದಕ್ಕಾಗಿ ಈಗ ನನಗೆ ಈ ಗತಿ ಆಗ್ಯದ ಈಗ ಏನನ್ನಂದ್ರೆ ನನಗೆ ಊಟ ಕೊಡಲ್ಲ ಇವರು ಏನನ್ನಂದ್ರೆ ಏನ್ ಮಾಡಲ್ಲ ಇವರು ಊಟಕ್ಕೆ ಕೊಡಲ್ಲ ನನಗೆ ಏನನ್ನಂದ್ರೆ ನನಗೆ ನೀರು ಕೊಡಲ್ಲ ಅಂತೇಳಿಬಿಟ್ಟು ಈತ ಮೌನವಾಗಿರ್ತಾನೆ ಒಳಗೆ ಇರುತ್ತೆ ಕೋಪ ಭಯಂಕರ ಕೋಪ ಇರುತ್ತೆ ಹೆಂಡತಿನ ಕಂಡ್ರೆ ಆಗಲ್ಲ ಆ ಪ್ರಕಾರ ಕೋಪ ಬರುತ್ತೆ ಆದ್ರೆ ನಿರುವಿಲ್ಲ ತಡ್ಕೋಬೇಕು ಯಾಕೆ ಗೊತ್ತಾ ಏನು ಉರಿದೆಪ್ಪ ನೀನು
ನಿನಗೆ ಯಾಕಪ್ಪ ಹಿಂಗೆ ಬಂತು, ನೀನು ಮಾಡಿದ ತಪ್ಪಿಗೆ ಹಿಂಗೆ ಬಂತು ನೋಡು, ಹಂಗ ಹಿಂಗ ಅನ್ನೋಳು ಯಾರು? ಹೆಂಡಿತ ನನಗೆ ಅನ್ನಕ್ಕೆ. ಆಮೇಲೆ ಮಕ್ಕಳು ಅನ್ನೋರು, ತಂದೆ ತಾಯಿ ಅನ್ನೋರು. ಅವಾಗ ಪಶ್ಚಾತ್ತಾಪಟ್ಟು, ಹೌದು ನಿಜವಾಗಲ್ಲ ನಾನು ಇಷ್ಟದಂತೆ ನಾನು ನಡೆದೀನಿ, ಭಯಂಕರ ಕುಡಿದಿದ್ದೀನಿ, ಭಯಂಕರವಾಗಿ ಅಲ್ಲಿ ಇಲ್ಲಿ ಕಳತನ ಮಾಡೀನಿ, ಭಯಂಕರವಾಗಿ ಅವ್ರಿಗೆ ಮೋಸ ಮಾಡೀನಿ, ಅದಕ್ಕಾಗಿ ನನಗೆ ಈ ಶಿಕ್ಷೆ ಆಗ್ಯದ ಅಂತೇಳಿ ಆತ ದೈವ ಸೇವಕರು ಬಂದಾಗ, ಅವ್ರ ಮನೆಗೆ ಉಪದೇಶ ಹೇಳಕ್ ಬಂದಾಗ, ಹಿರಿಯರು ಬಂದಾಗ ನನ್ನ ತಪ್ಪಾಗಿದೆ ಅಂತೇಳಿ ದೇವ್ರನ್ನ ಕೇಳ್ಕೊಂತಾನ ಪ್ರಿಯರೇ. ಪ್ರತಿನಿತ್ಯ ಪ್ರಾರ್ಥನೆ ಮಾಡ್ತಾನೆ. ಆದ್ರೆ ಆ ಊರಿನ ಪಕ್ಕದಲ್ಲಿ ಒಂದು ಸಿಲೋವಾ ಕೊಳ ಅನ್ನತಕ್ಕಂಥದ್ದು ಇದೆ ಪ್ರಿಯರೇ. ಅಂದ್ರೆ ಒಂದು ಕೊಂಡ ಇದೆ. ಆ ಕೊಂಡದಲ್ಲಿ ದೇವದೂತರು ಬರೋರು ಪ್ರಿಯರೇ. ದೇವದೂತರು ಬಂದು ಆ ನೀರನ್ನ ಹಿಂಗ ಕದಲಿಸೋರು. ಆ ನೀರನ್ನ ಕದಲಿಸುವಂತ ಸಮಯದಲ್ಲಿ ಎಂತ ಭಯಂಕರ ವ್ಯಾಧಿ ಇದ್ದವರಾಗಲಿ ಹೋಗಿ ಆ ಕೊಂಡದಾಗ ಬಿದ್ದುಬಿಟ್ರೆ ಆಗೈತಿ, ಆರಾಮಾಗಿ ಬಿಡೋರು. ಅರ್ಥ ಆಯ್ತು ನಿಮ್ಗೆ? ಕೊಂಡದಾಗ ಇಳಿಸಿಬಿಟ್ರೆ ಆಯ್ತು, ಏನಾಗ್ಬಿಡೋರು ಅವರು? ಅನೇಕ ದೇಶಗಳಿಂದ ಅಲ್ಲಿಗೆ ಬರೋರು ಪ್ರಿಯರು. ಆಗಿನ ಕಾಲದಾಗ ಡಾಕ್ಟರ್ಗಳೆಲ್ಲ, ಆಗಿನ ಕಾಲದಾಗ ಅಡಿ ಔಷಧಗಳು ಇದ್ದವು ಪ್ರಿಯರೇ. ಅಡಿ ಔಷಧಗಳು ಕೊಡ್ತಾ ಇದ್ರು. ಆದ್ರೆ ಈ ಚಿಕಿತ್ಸಾ ವಿಧಾನ ಇಲ್ಲ, ಆಪರೇಷನ್ಗಳಿಲ್ಲ, ಈ ವೈಜ್ಞಾನಿಕವಾಗಿರ್ತಕ್ಕಂಥ ಏನಿದೆ ಇದು ಯಾವುದೂ ಇಲ್ಲ ಪ್ರಿಯರೇ. ಆ ಒಂದು ಸ್ಥಿತಿಯಲ್ಲಿರುವಾಗ ಅಲ್ಲಿ ದೇವರೇ ದೇವಲೋಕದಿಂದ ಭೂಲೋಕಕ್ಕೆ ಬಂದು ಯಾರು ದೇವದೂತನ ಕಳಿಸಿ ಆ ಪ್ರಕಾರ ಸ್ವಸ್ಥತೆ ಹೊಂದ್ತಾ ಇರೋರು ಪ್ರಿಯರೇ. ಹಲ್ಲೆಲೂಯಾ. ಆ ಪ್ರಕಾರ ಹೊಂದ್ತಾ ಇರ್ಬೇಕಾದ್ರೆ ಈತನ ಕರ್ಕೊಂಡೋಗಿ ಮನೆಯಲ್ಲಿ ಇಟ್ಕೊಂಡು ಸಾಕಾಯ್ತು. ವೈದ್ಯರಿಗೆ ದುಡ್ಡು ಕೊಟ್ಟು ಸಾಕಾಯ್ತು. ಯಾವ ವೈದ್ಯರೇ? ಅಡಿ ಔಷಧ ಕುಡಿಯುವಂತ ವೈದ್ಯರು, ಅಂದ್ರೆ ಆಯುರ್ವೇದಿಕ್ ಔಷಧಗಳು ಕೊಡ್ತಿದ್ರು ಪ್ರಿಯರೇ. ಅವೆಲ್ಲ ಉಪಯೋಗ ಮಾಡಿ ಸಾಕಾಯ್ತು, ಸಾಕಷ್ಟು ದುಡ್ಡು ಖರ್ಚಾಯ್ತು, ಇದಕ್ಕೆ ವಾಸಿ ಆಗ್ಲಿಲ್ಲ. ಇದು ನಾವು ಹೊತ್ಕೊಂಡು ಹೋಗಿ ಆ ಒಂದು ಸ್ಥಳದಲ್ಲಿ ಸೇರಿಸಿದ್ರು ಪ್ರಿಯರೇ. ಯಾವ ಸ್ಥಳದಲ್ಲಿ? ಸಿಲೋವಾ ಕೊಳದ ಬಗಲಲ್ಲಿ ಸೇರಿಸಿದ್ರು. ಹಲ್ಲೆಲೂಯಾ. ಸೇರಿಸಿದ ಸಮಯದಲ್ಲಿ ದೇವದೂತರು ಬರ್ತಾ ಇದ್ದಾರೆ, ಆತನ ಇಳಿಸೋರಿಲ್ಲ ಪ್ರಿಯರೇ. ಯಾಕೆ ಗೊತ್ತಾ? ಇದನ್ನ ಮಕ್ಕಳು ಬರ್ತಾ ಇಲ್ಲ, ಇದನ್ನ ಕುಟುಂಬದವರು ಬರ್ತಾ ಇಲ್ಲ, ಇದನ್ನ ಬಂಧುಗಳು ಬರ್ತಾ ಇಲ್ಲ ಪ್ರಿಯರೇ. ಈ ಪ್ರಕಾರ ಇರಬೇಕಾದ್ರೆ ಇದರಂತೆ 1 ದಿವಸ ಆಯ್ತು, 2 ದಿವಸ ಆಯ್ತು, ತಿಂಗಳಾಯ್ತು, ವರ್ಷ ಆಯ್ತು, 2 ವರ್ಷ ಆಯ್ತು, 10 ವರ್ಷ ಆಯ್ತು, 15 ವರ್ಷ ಆಯ್ತು, 20 ವರ್ಷ ಆಯ್ತು. ಎಷ್ಟು ವರ್ಷ ಆಯ್ತು? 38 ವರ್ಷ ಆಯ್ತು. ಅಂದ್ರೆ ಅರ್ಧ ವಯಸ್ಸಲ್ಲಿ ಮುಗಿದು ಬಿಡ್ತು ಪ್ರಿಯರು, ಮುಗಿದು ಬಿಡ್ತು. ಆದ್ರೆ ಇದು ಭಕ್ತಿಯಿಂದ ದೇವ್ರನ್ನ ಕೇಳ್ತಾ ಇದ್ದಾನೆ, ದೇವ್ರೇ ನಾನು ನಿನ್ನ ಸನ್ನಿಧಿಗೆ ಬಂದಿದ್ದೀನಿ, ಆದ್ರೆ ಅದ್ರ ಒಳಗಿಳಿಸೋರು ನನಗಿಲ್ಲ ಅಂತೇಳಿ. ಅವಾಗ ಪ್ರಿಯವಾದವರೇ, ಇದನ್ನ ದೃಷ್ಟಿ ಹೆಂಗಿದ್ ನೋಡು. ಸೃಷ್ಟಿಕರ್ತನಾದ ದೇವರು ನರ ಅವತಾರಿಯಾಗಿ ಬಂದು ಈತ ಯಾವ ಸ್ಥಳದಲ್ಲಿ ಮಲಗಿದಾನೋ ಅದೇ ಸ್ಥಳಕ್ಕೆ ಬಂದನ ಪ್ರಿಯರ. ಬಂದು ಆ ಸೃಷ್ಟಿಕರ್ತನಾದ ದೇವರು ಕೇಳ್ತಾ ಇದ್ದಾನೆ. ಆ ಸೃಷ್ಟಿಕರ್ತನಾದ ದೇವರು ನರ ಅವತಾರಿಯಾಗಿ ಯೇಸು ಎಂಬ ನಾಮವನ್ನು ಧರಿಸಿಕೊಂಡು ಬಂದಾಗ ಅಲ್ಲಿ ಕೇಳ್ತಾ ಇದ್ದಾನೆ, ಏನಪ್ಪಾ ನಿನಗೆ ಸ್ವಸ್ಥವಾಗಲಿಕ್ಕೆ ಮನಸ್ಸುಂಟೋ ಅಂತ ಕೇಳ್ತಾನ ಪ್ರಿಯರೇ. ಅವಾಗ ಹೇಳ್ತಾನೆ, ಈತನಿಗೇನು ನೀರಿನಾಗಿಳಿದ್ರೆ ನನಗೆ ಸ್ವಸ್ಥತೆ ಆಗುತ್ತೆ ಅನ್ನೋ ಒಂದು ಭಾವನೆ. ಅವಾಗ ನನ್ನನ್ನು ನೀರಿನೊಳಗೆ ಇಳಿಸೋರು ಯಾರು ಇಲ್ಲಪ್ಪ, ನನಗೆ ನೀರಿನೊಳಗೆ ಇಳಿಸಿದ್ರೆ, ಈ ಕೊಂಡದೊಳಗೆ ಇಳಿಸಿದ್ರೆ ನಾನು ಆರೋಗ್ಯ ನನಗೆ ಸರಿಯಾಗಿ ಬಿಡ್ತದೆ. ನನ್ನಿಂದ ಬಂದವರೆಲ್ಲ ಎಷ್ಟೋ ಜನರು ಏನಾದ್ರು ಆರಾಮಾಗಿ ಹೋಗಿಬಿಟ್ರು, ಆದ್ರೆ ನನಗೆ ಆರಾಮಾಗಿ ಅದೃಷ್ಟ ಇಲ್ಲ, ನನ್ನ ಮಕ್ಕಳು ಬರ್ತಾ ಇಲ್ಲ, 38 ವರ್ಷ ಆಯ್ತು ನನ್ನ ನೀರಿನಾಗ ಇಳಿಸೋರು ಯಾರಿಲ್ಲ ಅಂತೇಳಿ ಪ್ರಿಯವಾದವರೇ ಗೋಳು ಒಯ್ಕೊಂತ ಇದ್ದಾನೆ. ಅವಾಗ ಏಸಪ್ಪ ಒಂದೇ ಮಾತಾಡ್ತಾನೆ, ನಿನಗೆ ಸ್ವಸ್ಥವಾಗಲಿಕ್ಕೆ ಮನಸ್ಸುಂಟೋ? ಏಳು, ನಿನ್ನ ಆಸೆಯನ್ನು ಒತ್ತುಕೊಂಡು ನಡೆ ಅಂತ ಎಲ್ಲ ಗಟ್ಟಿ ಹಾಕಿದ್ರು. ಹಲ್ಲೆಲೂಯಾ. ಈತ ಅನೇಕ ಶರಣಕ್ಕೆ ಹೋಗಿದ್ದಾನೆ, ಅನೇಕ ಗುಡಿಗಳು ಸುತ್ತಾಡಿದ್ದಾನೆ, ಅನೇಕ ತರವಾಗಿ ಎಲ್ಲ ಒಟ್ಟು ಮಾಡಿಬಿಟ್ಟು ಎಲ್ಲ ಸಾಕಾಗಿ ಅಲ್ಲಿಗೆ ಬಂದಿದ್ದಾನೆ ಕೊಳದಾಗ. ಅಲ್ಲಿ ಇಳಿಸೋರು ಇಲ್ಲ. ಅವಾಗ ಏಸಪ್ಪ ಒಂದೇ ಮಾತು ಹೇಳ್ತಾನೆ, ನಿನಗೆ ಸ್ವಸ್ಥವಾಗಲಿಕ್ಕೆ ಮನಸ್ಸುಂಟು, ನಿನ್ನ ಹಾಸಿಗೆಯನ್ನು ಒತ್ತುಕೊಂಡು ನಡಿ ಅಂತ. ಇದ್ದಕ್ಕಿದ್ದಂತೆ ಯಾವಾಗ ಏಸಪ್ಪನ ಬಾಯಿಂದ ಆ ಮಾತು ಬಂದ ತಕ್ಷಣವೇ ಆ ಮಾತು ಇವನ ದೇಹದೊಳಗೆ ಸೇರಿಕೊಳ್ತು ಪ್ರಿಯರ. ಎಲ್ರಿಗೆ ಇದ್ದಕ್ಕಿದ್ದಂತೆ ಇದರಲ್ಲಿ ಚೈತನ್ಯ ತುಂಬಿತು, ನರಗಳಲ್ಲಿ ಶಕ್ತಿ ತುಂಬಿತು. ಇದ್ದಕ್ಕಿದ್ದಂತೆ ಎದ್ದು ಬಿಡ್ತಾನ ಪ್ರಿಯರೇ. ಹಲ್ಲೆಲೂಯಾ. ಎದ್ದು ಬಿಟ್ಟು ಹೇಳ್ತಾನೆ, ನನಗೆ
ಫಲ ಬಂತಂತೇಳಿ ಅವಾಗ ತನ್ನ ಹಾಸಿಗೆ ಎತ್ತುಕೊಂಡು ಹಿಂಗ ಹೋಗ್ತಾ ಇರ್ಬೇಕಾದ್ರೆ ಅವಾಗ ಏಸಪ್ಪ ಒಂದು ಮಾತು ಹೇಳ್ತಾರೆ, ಇನ್ನು ಮೇಲೆ ನೀನು ಏನ್ ಮಾಡಬೇಡ, ಪಾಪವನ್ನು ಮಾಡಬೇಡ ಎಂಬುದಾಗಿ. ಹೆಚ್ಚಿನ ಕೀಡು ಬಂದಿತ್ತು, ಇನ್ನು ಮೇಲೆ ನೀನೇನ್ ಮಾಡಬೇಡ, ಪಾಪ ಮಾಡಬೇಡ. ಏಸಪ್ಪ ಒಂದು ಮಾತು ಹೇಳ್ತಾರೆ, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ, ನೀನು ಎದ್ದು ನಿನ್ನ ಹಾಸಿಗೆನ ಒತ್ತುಕೊಂಡು ಹೊರಡು ಎಂಬುದಾಗಿ. ಎಲ್ರಿಗೂ ಆ ಸಮಯದಲ್ಲಿ ನೋಡ್ರಿ ಪ್ರಿಯರೇ, ಅಲ್ಲಿ ಪಕ್ಕದಾಗಿರ್ತಕ್ಕಂಥವ್ರು ಅನೇಕ ಶಾಸ್ತ್ರಿಗಳು ಇರ್ತಾರೆ, ಪಂಡಿತರು ಇರ್ತಾರೆ, ಶರಣರು ಇರ್ತಾರೆ. ಅವರೆಲ್ಲ ಹೇಳ್ತಾರೆ ಏನ್ ಗೊತ್ತಾ, ಇವತ್ತು ಸಬ್ಬತ್ ದಿನವಾಗಿದೆ, ಈ ದಿನದಂದು ನಾವು ಯಾವ ಕೆಲಸ ಮಾಡಬಾರ್ದು, ದೇವ್ರ ನೇಮಕ ಮಾಡಿದ ದಿನ, ಇವತ್ತು ನಿನ್ನ ಮನೆಗೆ ಹೋಗೋದು ಸರಿಯಲ್ಲ. ಹೆಂಗೈತ್ ನೋಡ್ರಿ, ತಮಗೂ ಆಗಲ್ಲ ಸ್ವಚ್ಛತೆ ಮಾಡೋದು, ತಮಗೂ ಆಗಲ್ಲ ಜೀವ ಉಳಿಸೋದು, ತಮಗೂ ಆಗಲ್ಲ ಚೆನ್ನಾಗಿ ಮಾಡೋದು. ಮಾಡಿರುವಂತ ದೇವ್ರ ಹೇಳ್ತಾ ಇದ್ದಾನೆ ನೀನು ಎದ್ದು ಹೊರಟು ಹೋಗಂತ. ಅವಾಗ ತಂದು ಮಾತು ಹೇಳ್ತಾನೆ, ನನ್ನನ್ನ ಸ್ವಸ್ಥ ಮಾಡಿದಾತನೇ, ನನ್ನನ್ನು ಸ್ವಸ್ಥ ಮಾಡಿದಾತನೇ ನನ್ನನ್ನ ಹೋಗು ಅಂತ ಹೇಳ್ತಾ ಇದ್ದಾನೆ. ಎಲ್ರಿಗೆ ಅದನ್ನ ಒತ್ತುಕೊಂಡು ಹಾಸಿಗೆನ ಒತ್ತುಕೊಂಡು ಅಲ್ಲಿದ್ದ ಹೊರಟು ಪ್ರಿಯರೇ. ಹಲ್ಲೆಲೂಯಾ, ದೇವ್ರಿಗೆ ಮಹಿಮುಂಟಾಗಲಿ. ಮನೆಗೆ ಹೋಗ್ತಾ ಇದ್ದಾನೆ ಪ್ರಿಯರೇ, ಮನೆಗೆ ಯಾರು ಗುರ್ತಿಡ್ತಾ ಇಲ್ಲ. ಯಾಕೆ? ಈತ ಹೋಗ್ತಾ ಹೋಗ್ತಿರ್ಬೇಕಾದ್ರೆ ಹಂಗೆ ಹೋಗ್ಲಿಲ್ಲ, ತಲೆ ಎಲ್ಲ ಏನಾಯ್ತು, ಜುಟ್ಟು ಇಷ್ಟು ಅಂತ ಬೆಳೆದಿತ್ತು. ಅವಾಗ ಹೋಗಿ ಎಲ್ಲ ಏನ್ ಮಾಡ್ಕೊಂಡಿದ್ದಾನೆ, ಶೇವಿಂಗ್ ಮಾಡಿಸ್ಕೊಂಡು, ಕಟಿಂಗ್ ಮಾಡಿಸ್ಕೊಂಡು ಟ್ರಿಮ್ ಆಗಿ ಹೋಗಿದ್ದಾನೆ ಪ್ರಿಯರು. ನಮ್ಮ ಮಕ್ಕ ಹೆಂಗೆಂಗೋ ಇರುತ್ತೆ. ನಾವು ಹೋಗಿ ಅಲ್ಲಿ ಅಂಗಡಿ ಕುಂತ್ಕೊಂಡ್ರೆ ಹೆಂಗ್ ಮಾಡ್ತಾರೆ, ತಳ ತಳ ಫಳ ಫಳ ಅಂತ ಒಳಗೆ ಮಾಡ್ತಾರೆ ಪ್ರಿಯರು. ಎಲ್ಲ ಗಟ್ಟಿ ಇತ್ತು. ಅವಾಗ ಮನೆಗೆ ಹೋದ್ರೆ ಮನೆಗೆ ಹೆಂಡತಿ ಗುರ್ತಿಡ್ತಾ ಇಲ್ಲ, ಮಕ್ಕಳು ಹಿಡಿತಾ ಇಲ್ಲ. ಯಾರ್ರೀ ನೀವು ಅಂತಾರೆ. ನಾನೇ ಕಣಿ ಅಂದ್ರೆ ಹೆಂಗ್ ಕಾಣುತ್ತೆ ನಿನಗೆ, ನಾನೇ ಕಣಿ ಅಂತ ಎಲ್ಲಿರ, ನನ್ ಯಾರಂತ ಕಣಿ ಅಂತಾಳೆ. ಯಾರೇ? ಅಯ್ಯಮ್ಮ ಅಂದುಗಳೇ. ಅವಾಗ ಆಳೆ ಮಕ್ಕಳು ಬರ್ತಾರೆ, ಗೌಡ್ಸನಿಗೆ ನಂಗೆ ಮಾತಾಡ್ತಿಲ್ಲ ನೀನಂತಾರೆ. ನಾನೇ ಗೌಡ ಅಂತ ಎಲ್ರು ಗಟ್ಟಿತಾರೆ. ಅಲ್ಲಯ್ಯ ನಾನೇ ದೊರೆ ಅಂತಾರ. ಪ್ರೈಸಲ್ಲ, ನನಗೆ ಪಾರ್ಸಿ ಹೊಡೆದದ್ದು ನಿಜ, ನನ್ನ ಕರ್ಕೊಂಡೋಗಿ ಹಾಕಿದ್ದು ನಿಜ, ನನ್ನ ನೋಡ್ಲಾರ್ದು ನೀವು ಬಿಟ್ಟಿದ್ದು ನಿಜ. ಆದರೆ ನನ್ನನ್ನು ಸ್ವಸ್ಥ ಮಾಡುವುದಕ್ಕಾಗಿ ನಾನು ನಂಬಿದ ದೇವರು ದೇವಲೋಕದಿಂದ ಇಳಿದು ಬಂದು ನನ್ನ ಗುಣಪಡಿಸಿದ್ದಾನಂತ. ಪ್ರೈಸಲ್ಲ. ಇವತ್ತು 38 ವರ್ಷದಿಂದ ಗೋಳಾಡ್ತಿರುವಂತ ವ್ಯಕ್ತಿ, 38 ವರ್ಷದಿಂದ ಅಣ್ಣ ತಮ್ಮ ಅಕ್ಕ ತಂಗಿ ಬಂಧು ಬಳಗ ಪ್ರೇಮ ಪ್ರೀತಿ ಯಾವುದು ಎಲ್ಲ ಕಳ್ಕೊಂಡಿರ್ತಕ್ಕಂಥ ವ್ಯಕ್ತಿ. ಇವತ್ತು ದೇವರು ಆತನಿಗೆ ಎಲ್ಲ ಒದಗಿಸಿಕೊಟ್ಟಿದ್ರೆ ಎಲ್ಲ ಗಟ್ಟಿದ್ರು. ಹಲ್ಲೆಲೂಯಾ. ಅವಾಗ ಎಲ್ರಿಗೂ ಸಂತೋಷ ಆಗುತ್ತೆ ಪ್ರೇರಿ, ಎಲ್ರಿಗೂ ಏನಾಗುತ್ತೆ, ಸಂತೋಷ ಆಗುತ್ತೆ. ಹಲ್ಲೆಲೂಯಾ. ಅದಕ್ಕಾಗಿ ಅಂತ ದೇವರು ಬೇಕಾ, ಆತನೇ ನಜರೇತಿನ ಯೇಸು. ಪ್ರೈಸ್ ದಿ ಲಾರ್ಡ್. ಆತ ಎಲ್ಲ ತಲ್ಲಿದ್ದಾನೆ, ಆದ್ರೆ ಆತನ್ನ ಕರೆದರೂ ಮಾತ್ರ ಬರ್ತಾನೆ. ಆತ ಬಹಳ ಮರ್ಯಾದಸ್ಥ ವ್ಯಕ್ತಿಯಾದ ದೇವರು. ಸುಮ್ಮನೆ ನೀನು ಕಲ್ಲಾರ್ದ ನಿನ್ನ ಒಳಗೆ ಹೋಗ್ಕೊಳ್ಳಂಗಲ್ಲ, ನಿನ್ನ ಮನೆಗೆ ಬರಲ್ಲ, ಬಾಗಿಲು ತಡ್ತಾನೆ. ಆತ ಪ್ರತಿಯೊಬ್ಬ ವ್ಯಕ್ತಿಯನ್ನು ಸೃಷ್ಟಿ ಮಾಡಿ ಲೋಕಕ್ಕೆ ಕಳಿಸಿಕೊಟ್ಟಿದ್ದಾನೆ. ನಾವೆಲ್ಲರೂ ಆತನ ಮಕ್ಕಳೇ. ಆದರೆ ನಮಗೆ ಬಹಳ ಏನ್ ಮಾಡ್ತಾನೆ ಗೊತ್ತಾ, ನಮ್ಮನ್ನ ಅಷ್ಟು ಪ್ರಾಣಕ್ಕೆ ಪ್ರಾಣ ಜೀವ ಕೊಡ್ತಾನೆ. ಪ್ರೈಸಲ್ಲ. ಆತನ ಒಳ್ಳೆ ವ್ಯಕ್ತಿತ್ವ. ನಮಗೆಲ್ಲರಿಗೂ ಸ್ವೇಚ್ಛೆ ಕೊಟ್ಟನ, ಸ್ವತಂತ್ರ ಕೊಟ್ಬಿಟ್ಟಾನ. ನಾವಿಷ್ಟು ಮಂದಂಗೆ ಜೀವಿಸುವುದಕ್ಕಾಗಿ ಆತ ಏನ್ ಮಾಡಿದಾನೆ, ಸ್ವತಂತ್ರ ಕೊಟ್ಟನ. ನಾವಾಗಿ ಕರೆದ್ರು ಬರ್ತಾನ. ಬಂದತ ಸುಮ್ಮನೆ ಇರಲ್ಲ. ನಮಗೇನು ಕಷ್ಟ ಇದೆ ತೊಲಗಿಸ್ತಾನ, ಏನ್ ನೋವಿದೆ ತೊಲಗಿಸ್ತಾನ. ಯಾಕಂದ್ರೆ ಈ ಬಾಡಿ ಎಲ್ಲ ಆತನೇ ಉಂಟು ಮಾಡಿದಾನೆ. ಈ ಅವಯವಗಳದೆಲ್ಲ ಆತನೇ ಉಂಟು ಮಾಡ್ಯಾನ. ಯಾವ ಭಾಗದಲ್ಲಿ ಏನು ಫಾಲ್ಟ್ ಆಗಿದೆ ಆತನಿಗೆ ಸಂಪೂರ್ಣ ಗೊತ್ತು. ಮಾತು ಹೇಳಿದ್ರೆ ಸಾಕು, ಸಂಪೂರ್ಣ ಗುಣವಾಗುತ್ತೆ. ಎಲ್ಲರೂ ಗಟ್ಟಿಯಾಗಿ ಚಪ್ಪಾಳೆ. ಹಲ್ಲೆಲೂಯಾ. ದೇವರಿಗೆ ಮಹಿಮೆ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರಗಳ ಜಯಿಸಿದ ದೇವರು ಯಾರು? ಯೇಸು ಸ್ವಾಮಿ. ಜನ್ಮ ಪಾಪ ಕರ್ಮ ಪಾಪ ಇಲ್ಲದ ದೇವರು ಯಾರು? ಯೇಸು ಸ್ವಾಮಿ. ಪ್ರೈಸ್ ದಿ ಲಾರ್ಡ್. ಸ್ವರ್ಗವನ್ನ ಭೂಮಿಯನ್ನ ಉಂಟು ಮಾಡಿದ ದೇವರು ಯಾರು? ಯೇಸು ಸ್ವಾಮಿ. ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಯೇಸು ಅಂದ್ರೆ ಅರ್ಥ ಏನು? ರಕ್ಷಕ ಅಂತ ಅರ್ಥ, ಅಂದ್ರೆ ಕಾಪಾಡುವ ದೇವರು ಅಂತ ಅರ್ಥ. ಎಲ್ರು ಗಟ್ಟಿಯಾಗಿ ಬಿಡೋಣ. ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ. ಅದಕ್ಕಾಗಿ ನಿಮಗೆ ಓದುವಾರ ತಿಳಿಸಲ್ಪಡ್ತು ಏನು, ದೇವರಿಗೆ 3 ಟೀ ಕೊಡಬೇಕು ನೀವು ಅಂತ. ಮೊದಲನೇ ಟೀ ಯಾವುದು? ಟೈಮ್.
ಎರಡನೇ ಟಿ ಯಾವುದು? ಟ್ಯಾಲೆಂಟ್. ಮೂರನೇ ಟಿ ಯಾವುದು? ಟೈಪ್. ಟೈಮ್, ಟೈಪ್, ಟ್ಯಾಲೆಂಟ್ ಅಂದ್ರೆ ಸಮಯ, ಕಾಣಿಕೆ, ಆಮೇಲೆ ನಿಮಗೆ ಕೊಟ್ಟಿರುವ ಜ್ಞಾನ. ಹಲ್ಲೆಲೂಯಾ. ಲೋಕಕ್ಕೋಸ್ಕರ, ನಿನ್ನ ಸ್ವಾರ್ಥಕ್ಕೋಸ್ಕರವಾಗಿ ನಿನ್ನ ಜೀವಿತ ಉಪಯೋಗ ಮಾಡಬೇಡ. ದೇವರಿಗಾಗಿ ನೀನು ಉಪಯೋಗ ಮಾಡು. ದೇವರು ಏನ್ ಮಾಡ್ತಾನೆ? ನಿನ್ನ ಎಲ್ಲ ಕಾರ್ಯಗಳನ್ನು ನೆರವೇರಿಸ್ತಾನೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 16ನೇ ವಚನ. ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 16ನೇ ವಚನ. ಸಮಯದ ಬಗ್ಗೆ ನಾವು ಇವತ್ತು ನೋಡೋಣ ಪ್ರಿಯರೇ. ಸಮಯ, ಈ ಸಮಯವನ್ನ ಎಷ್ಟೋ ದಿವಸಗಳು ವ್ಯರ್ಥವಾಗಿ ಕಳ್ಕೊಂಡು ರೋಗದಲ್ಲಿ ಬಿದ್ದಿದ್ದ, ಯಾವಾಗ ಆತನ ತೆಗೆದುಕೊಂಡು ಬೇರೆ ವಿಧಿ ಇಲ್ಲ ಅಂದಾಗ ದೇವರ ಕಡೆ ಮನಸ್ಸು ಕೊಟ್ಟ ಪ್ರಿಯರೇ. ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ. 5ನೇ ಅಧ್ಯಾಯ 16ನೇ ವಚನ. ಎಫೆಸದವರಿಗೆ ಬರೆದ ಪತ್ರಿಕೆ. ಉತ್ತರ ಸ್ವಲ್ಪ. ಈ ದಿನಗಳು ಕೆಟ್ಟವುಗಳಾಗಿವೆ, ಆದುದರಿಂದ ಕಾಲವು ಸುಮ್ಮನೆ ಕಾಲವನ್ನ, ಕಾಲ ಅಂದ್ರೆ ಸಮಯವನ್ನ ಸುಮ್ಮನೆ ಕಳ್ಕೊಳಕ್ ಹೋಗ್ಬೇಡ್ರಿ. ಅದನ್ನ ಬೆಲೆಯುಳ್ಳದ್ದೆಂದು ಉಪಯೋಗ ಮಾಡಿಕೊಳ್ಬೇಕಂತ ಎಲ್ರು ಗಟ್ಟಿಯಾಗಿದೆ. ಎಷ್ಟೋ ದಿನಗಳು ನೀವು ವ್ಯರ್ಥ ಮಾಡಿ, ಎಷ್ಟೋ ದಿನಗಳು ನೀವು ಇಷ್ಟ ಬಂದಂಗೆ ನಡೆದಿ, ಎಷ್ಟೋ ದಿನಗಳು ನೀನು ಸಮಯವನ್ನು ಹೊರಗೆ ಕಳೆದಿದ್ದೀಯ. ದೇವರಿಗಾಗಿ ಕಳೆದಿದ್ದೀಯಾ? 6 ದಿವಸ ದುಡಿದು ನಿನ್ನ ಕೆಲಸ ಮಾಡು, 1 ದಿವಸ ದೇವ್ರಿಗೆ ಕೊಡು. 6 ದಿವಸ ನನ್ನ ದೇವರು ಸುಖಮಯವಾಗಿಡ್ತಾನೆ. ಎಲ್ರು ಗಟ್ಟಿ ದರ್ಶನ. ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ. ಕೊಲಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 5ನೇ ವಚನ. ಕೊಲಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 5ನೇ ವಚನ. ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಬೋಲೋ ಯೇಸು ಕ್ರಿಸ್ತ ಮಹಾರಾಜಕು. ಆಮೆನ್. ಹಲ್ಲೆಲೂಯಾ. ಹೌದ್ರಿ, ಸಮಯವನ್ನು ಸುಮ್ಮನೆ ಕಳಕೊಳ್ಳದೆ. ನೋಡಿ, ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ದೇವರು. ಸಮಯವನ್ನು ಸುಮ್ಮನೆ ಕಳಕೊಳ್ಳದೆ ಅದನ್ನು ಬೆಲೆಯುಳ್ಳದೆಂದು ಉಪಯೋಗಿಸಿ ಹೊರಗಿನವರ ಮುಂದೆ ಜ್ಞಾನ ಉಳ್ಳವರಾಗಿ ನಡೆದುಕೊಳ್ಳ್ರಿ. ಎಲ್ರು ಗಟ್ಟಿ ಇದೆ. ಯೇಸಪ್ಪನ ನಂಬಿದ ಮಕ್ಕಳು, ಯೇಸಪ್ಪನ ನೋಡಿದ ಮಕ್ಕಳು, ದೀಕ್ಷಾ ಸ್ನಾನ ಹೊಂದಿದ ಮಕ್ಕಳು, ದೇವರನ್ನ ಅರಿತುಕೊಂಡ ಮಕ್ಕಳು, ದೇವರಿಂದ ಸ್ವಸ್ಥತೆಯನ್ನು ಹೊಂದಿರತಕ್ಕಂಥ ಮಕ್ಕಳು, ನೀವು ಹೆಂಗಿರ್ಬೇಕಂತ ಸಮಯವನ್ನು ವ್ಯರ್ಥವಾಗಿ ಕಳೆಯಬಾರದು. ಬೆಲೆಯುಳ್ಳದ್ದೆಂದು ಭಾವಿಸಿ ಅದನ್ನು ಸರಿಯಾಗಿ ನೀವು ಉಪಯೋಗಿಸಬೇಕು. ಹೊರಗಿನವರಂದ್ರೆ ದೇವರನ್ನ ನಂಬಲಾರದವರ ಮುಂದೆ ನಿಮ್ಮ ನಡವಳಿಕೆ ಸರಿ ಮಾಡ್ಕೋಬೇಕು. ಪ್ರೈಸ್ ದಿ ಲಾರ್ಡ್. ನಿಮ್ಮ ನಡವಳಿಕೆಯ ಮೂಲಕವಾಗಿ ನೀವು ಇಷ್ಟೆಲ್ಲ ಉದ್ಧಾರಾಗಿದ್ದೀರಲ್ಲ, ಇಷ್ಟೆಲ್ಲ ನೀವು ಚೆನ್ನಾಗಿದ್ದೀರಲ್ಲ, ಇದಕ್ಕೇನು ಮೂಲ ಕಾರಣ ಅಂದ್ರೆ ನಮಗೆ ದೇವರೇ ಕಾರಣ ಅಂತಂದಾಗ ಅವರು ನಿಮ್ಮ ಒಂದು ಒಳ್ಳೆತನವನ್ನ, ನಿಮ್ಮ ಅಭಿವೃದ್ಧಿಯನ್ನ, ನಿಮಗೆ ಆಶೀರ್ವಾದ ಹೊಂದಿರುವುದನ್ನ ಅವರು ನೋಡ್ಕೊಂಡು ಏನ್ ಮಾಡ್ತಾರೆ ಗೊತ್ತಾ? ದೇವರ ಸನ್ನಿಧಿಗೆ ಬರ್ತಾರೆ ಪ್ರೇರೆ. ಹಲ್ಲೆಲೂಯಾ. ನಿಮಗೆ ಅವಕಾಶವಿದ್ದಾಗ ನೀವು ಒಂದು ಆತ್ಮನ್ನ ದೇವರ ಸನ್ನಿಧಿಗೆ ನಡೆಸ್ರಿ. ದೇವರಿಗೆ ಹೇಳ್ರಿ, ದೇವರ ಸನ್ನಿಧಿಗೆ ಬರ್ರಿ ಅಂತ ಹೇಳ್ರಿ. ಯೇಸು ಸ್ವಾಮಿ ಸೃಷ್ಟಿಕರ್ತನ ದೇವರು, ನಿನ್ನ ಪಾಪ ಶಾಪಗಳನ್ನು ತೆಗೆದು ಹಾಕುವ ದೇವರು, ರೋಗ ಬಾಧೆಗಳಿಂದ ಬಿಡಿಸುವಂತ ದೇವರು. ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೇಲೆ ಒಬ್ಬ ವ್ಯಕ್ತಿ ಪ್ರಿಯರೇ ಅನೇಕ ದಿವಸಗಳಿಂದ ಬಾಧೆ ಪಡ್ತಾ ಇದ್ದಾರೆ. ಪಕ್ಕೆ ಸೌದೋಗಿದ್ದಾವೆ, ಕರ್ನೂಲ್ ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದಾರೆ. 9 ತಿಂಗಳು ಔಷಧ ಬಳಸಿದ್ದಾರೆ. ಮಕ್ಕಳ ಮನಸ್ಸು ಎದ್ದೇಳಕ್ಕಾಗಲ್ಲ ಪ್ರಿಯ. ಅಂತ ಒಂದು ಪರಿಸ್ಥಿತಿ. ಬಾಪೂರ್ ಗ್ರಾಮ ಪ್ರಿಯರೇ. ಮಂಗಳವಾರ ಮಾರಿಯಮ್ಮ, ಸೋಮವಾರ ಈರಣ್ಣ, ಆಯ್ತವಾರ ಮಲ್ಲಯ್ಯ, ಶನಿವಾರ ಹನುಮಪ್ಪ, ಶುಕ್ರವಾರ ದುರ್ಗಮ್ಮ. ಈ ಪ್ರಕಾರವಾಗಿ ಗುರುವಾರ ಎಲ್ಲಿಗ್ರಿ ಬೀರಲ್ದೇವ್ರಿಗೆ ಹೋಗ್ತಾರಲ್ಲ ಅಲ್ಲಿಗೆ. ಈ ಪ್ರಕಾರವಾಗಿ ವಾರದಾಗ 1 ದಿವಸ ಇಲ್ಲ, ಬುಧವಾರ ಒಂದು ಇಲ್ಲ, ಉಳಿಕಾದ ದಿವಸಗಳೆಲ್ಲ ನಡ್ಕೊಳ್ಳೋರು. ಅವರಿಗೆ ಎಲ್ಲ ನಡ್ಕೊಳ್ಳೋರು. ಭಯಂಕರ ಸ್ಥಿತಿ ಆಗಿಬಿಡಿತು. ಅನೇಕ ಸಲ ಇಲ್ಲಿಂದ ಬಾಪುರ್ಲಿದ್ದ ಎಲ್ಲಿಗೆ ಹೊಸಪೇಟೆಗೆ ಹೋಗಿ ಅನೇಕ ಸಲ ದೇವ್ರು ಮಾಡಿ ಬಂದಾರ. ರೊಕ್ಕನೇ ಜಾಸ್ತಿ ಆಯ್ತು, ಆದ್ರೆ ಈ ದೇಹದ ಪರಿಸ್ಥಿತಿ ಬದಲಾವಣೆ ಆಗ್ಲಿಲ್ಲ ಪ್ರಿಯರೇ. ದೇವರಿಗೆ ಮಹಿಮೆ ಉಂಟಾಗಲಿ. ಆ ಪ್ರಕಾರವಾಗಿ ಆದಾಗ ಎಷ್ಟೋ ಸಾಲ ಮಾಡಿ
ಮಾಡಿ ಸಾಲಗಾರರಾಗಿಬಿಟ್ರು. 2-3 ಲಕ್ಷ ರೂಪಾಯಿ ಸಾಲ ಆಗಿಬಿಡ್ತಿ. ಬಂಧುಗಳೆಲ್ಲ ದೂರ ಆಗಿಬಿಟ್ರು. ಮನೆಯಲ್ಲಿ ಏನು ಕಾಲ ಕಡಿ ಇರ್ಲಾರ್ದಂಗಾಯ್ತು. ಮಕ್ಕಳು ಚಿಕ್ಕವರ ಇನ್ನೊಬ್ಬರ ಮನೆಗೆ ಹೋಗಿ ನೀಡಿಸಿಕೊಂಡು ಊಟ ಮಾಡೋ ಪರಿಸ್ಥಿತಿ ಬಂದ್ಬಿಡ್ತು ಪ್ರಿಯರೇ. ಅಯ್ಯಮ್ಮನ ಮೈಯಾಗ ತೇವ್ರು ಬರೋದು. ಅಯ್ಯಮ್ಮ ಒಂದ್ ಸ್ವಲ್ಪ ಸಪ್ಪಳ ಮಾಡ್ಬಿಟ್ರೆ ಕಿಕ್ಕಿ ಹೊಡೆದು ಬಿಡಕ್ಕೆ ಏನನ್ನ ಸಪ್ಪಳ ಆಗಿಬಿಟ್ರು. ಆ ತರ ಮೈಯಾಗ ಬಂದು ದೇವರು ಇದು ಮಾಡೋದು. ಆದ್ರೆ ಅವ್ರಿಗೆ ಅವರು ಮನೆ ಪರಿಸ್ಥಿತಿ ಬದಲಾವಣೆ ಆಗ್ಲಿಲ್ಲ ಪ್ರಿಯರೇ. ದೇವ್ರ ಮೈಯಾಗ ಬಂದನ್ನ ಮನೆ ಬದಲಾವಣೆ ಆಗ್ಲಿಲ್ಲ. ಆಮೇಲೆ ಅವ್ರ ಆರೋಗ್ಯ ಬದಲಾವಣೆ ಆಗಿಲ್ಲ. ಯಜಮಾನ ಹಾಸಿಗಿಡ್ದನ ಪ್ರಿಯರೇ. ಡಾಕ್ಟರ್ ಹೇಳ್ಯಾರ ಸಾಯೋವರೆಗೆ ಏನೋ ಗುಳಿಗೆ ನುಂಗ್ಬೇಕಂತ ಹೇಳ್ಯಾರ ಪ್ರಿಯರೇ. ಯಾರೋ ಒಬ್ರು ಆ ಕಡೆಯಿಂದ ಬರ್ಬೇಕಾದ್ರೆ ಬಸ್ಸಿನಾಗ ಪರಿಚಯ ಆಗಿ ಇಲ್ಲಿ ಬಾದರ್ಲಿ ಮೃತ್ಯುಂಜಯ ಮಠದ 500 ಬರ್ತಾರೆ, ಇಲ್ಲಿಗೆ ಹೊನ್ನಳ್ಳಿಗೆ ಬರ್ತಾರ, ಅಲ್ಲಿ ಕರ್ಕೊಂಡು ಹೋಗ್ರಿ ನಿಮ್ಮ ಯಜಮಾನ್ಗೆ ಆರಾಮಾಗುತ್ತೆ ಅಂತ ಹೇಳ್ಯಾರ ಪ್ರಿಯರು. ಅವಾಗ ಅಲ್ಲಿ ಕರ್ಕೊಂಡು ಬಂದರು ಪ್ರಿಯರು. ಅಲ್ಲಿ ಅದೇ ದಿವಸದಲ್ಲಿ ಇಬ್ರು ಬಂದರ ಪ್ರಿಯರು. ಅಚ್ಚೊಳ್ಳಿಯಿಂದ ಇದ್ದಪ್ಪ ಅಂತೇಳಿ ಒಬ್ಬ ವ್ಯಕ್ತಿ ಬಂದನ ಪ್ರಿಯರು. ಏಕ ನಾಗಪಾತಂಗ್ ಬಂದ್ಬಿಡ ಕೆಳಗ್ಲಿದ್ದ ಹಿಡಿದ ತಲೆವರೆಗೆ ಏಕರಾಸು ಒಬ್ಬೇ ಅಷ್ಟು ದಪ್ಪ ದಿನ ಪ್ರಿಯರು. ಅದು ಯಾವುದೋ ಒಂದು ಆಗಿರುತ್ತೆ ನೋಡ್ರಿ, ಹಿಂದ ಮುಂದೆ ಒಂದೇ ಸೇಮ್ ಇರುತ್ತೆ. ಅದಕ್ಕೆ ಏನಂತಾರೆ ಮಂಡದಂಡಿಗೆ ಅಲ್ಲಲ್ಲ ಮಂಡದಂಡಿಗೆ ಹಿಂಗ್ ಓದ್ತಿರ್ತ ಮತ್ತೆ ಮುಂದಕ್ಕೆ ಹಿಂದಕ್ಕೆ ಓದ್ತಿರ್ತ ಪ್ರೇಯರ್. ನಗ ಇದ್ದಂಗೆ ಇರ್ತದೆ ಅಲ್ಲಿ ಲೋಯ್ಯ. ಅದೇ ಪ್ರಕಾರ ಮಿಣಿ ಮಿನಿಸ್ತಾನ ಪ್ರಿಯರ್. ಇದ್ದಪ್ಪ ಭಯಂಕರ ಮದ್ಯಪಾನಾಸಕ್ತ. ಲಿವರ್ ಫೇಲ್ ಆಗ್ಯಾವ, ಕಿಡ್ನಿ ಫೇಲ್ ಆಗ್ಯಾವ. ಬಳ್ಳಾರಿ ಹಾಸ್ಪಿಟ್ಲಾಗ ಏನಂದ್ರೆ ಗೊತ್ತಾಯ್ತು, ಉಳಂಗಿಲ್ಲ ಕರ್ಕೊಂಡು ಹೋಗ್ರಂತ ಮನೆಗೆ ಕಳಿಸ್ಯಾರ ಪ್ರಿಯರು. 3 ಸಣ್ಣ ಮಕ್ಕಳು, ವರ್ಷಕ್ಕೊಂದು ಅಡದ್ಬಿಟ್ರು ಪಾಪ ತಾಯಿ, ಸಣ್ಣ ವಯಸ್ಸು. ಅತನ್ನ ಕರ್ಕೊಂಡು ಬಂದ್ರು ಪ್ರಿಯರೇ. ಅತ ಕುಂದರಕ್ಕಾಗಿಲ್ಲ, ಮಕ್ಕಂಬಿಟ್ಟ. ಈ ಕಡೆ ಈತನೂ ಮಕ್ಕಣ, ಆ ಕಡೆ ಅತನೂ ಮಕ್ಕಣ. ಇತನ ಹೆಸರು ಹುಚ್ಚಪ್ಪ, ಅತನ ಹೆಸರು ಇದ್ದಪ್ಪ. ಇತಂದ ಅಚ್ಚೊಳ್ಳಿ, ಅತಂದ ಬಾಪುರ. ಅವ್ರಿಗೆ ಪ್ರಾರ್ಥನೆ ಮಾಡಲಾಗಿತ್ತು. ಇವ್ರಿಗೆ ಪ್ರಾರ್ಥನೆ ಮಾಡ್ತಿರ್ಬೇಕಾದ್ರೆ ಆ ಕಡೆ ಚಳ್ಳ ಕೂಡ ಹೆಣ್ಮಗಳು ಬಂದ, ದಪ್ಪ ಹೆಣ್ಮಗಳು ಮುದಿಯಕ್ಕೆ ಪ್ರಿಯರೇ. ಕೆಕ್ಕೆ ಹೊಡೆದ್ ಬಿಟ್ಲು ಪ್ರಿಯರೇ, ಕುಣ್ಯಾಕೈತಿ ಬಿಟ್ಲು. ಆ ಮುದಿಕಿ ಕಾಲ್ವ್ಯಾನ ಎದ್ದು ನೆಡಕ್ ಬರಲ್ಲ ಅಂತ ಮುದಿಕಿ ಎದ್ದು ಕುಣ್ಯಾಕೈತಿ ಬಿಟ್ಲು. ಯಾರು ನೀನು ಅಂತಂದೆ. ನಾನು ನನ್ನ ಕುದುರೆ ಇದು ಅಂತ. ನಿನ್ನ ಕುದುರೆ ಸರಿ ಬಿಡು, ಬಂದು ಕಣ್ ತೆಗೆದು ನೋಡಿ ಏನಂದೆ. ಯಾವಾಗ ಕಣ್ ತೆಗೆದು ನೋಡಿದ್ದು, ಅಯ್ಯೋ ಬೆಂಕಿ 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 ಅನ್ಲು. ಬೆಂಕಿಗೆ ಹಾಕ್ತೀನಿ ನಿನ್ನ, ಈಕಿನ ಬಿಟ್ಟು ಹೋಗು, ಈಕೆ ಮನೆ ಒಕ್ಕಣಿ ಏನೇನು ಹಾಳು ಮಾಡಿ ನೀನು ಅಂತಂದು. ಅವಾಗ ಈಕೆ ಮಗಳನ್ನ ನಾನೇ ಒಯ್ದೀನಿ ಅಂದ್ಲು. ಮೈಯಾಗ ಬಂದು ದೇವ್ರ ಪ್ರೇರ್. ಅಲ್ಲಿಲೂಯ್ಯ. ಸರಿ, ಹಾಗಾದ್ರೆ ಈಗ ಎಲ್ಲಿಗೆ ಬಂದಿ? ಏಸಪ್ಪ ಅಂತ ಈಕಿ ಮನೆಗೆ ಬಂದಲ್ಲ, ಇವ್ರು ಊರಾಗ ಸುಮ್ಮನೆ ಕಾಲಿಡಬಾರ್ದು ಅಂತಂದ್ರೆ. ಹಂಗಾದ್ರೆ ನಿನ್ನ ಬಿಡ್ತಿಲ್ಲ, ನಿನ್ನ ಬಿಡಂಗಿಲ್ಲ. ಅದು ಯಾಕೆ ಗೊತ್ತಾ? ಇಲ್ಲಿ ಯಾರಿದ್ದಾರೆ ಅಂದ್ರೆ ಏಸಪ್ಪ ಕಾಣ್ತಾನೆ, ಅಯ್ಯೋ ಬೆಂಕಿ ಬೆಂಕಿ ನಾನು ಹೋಗ್ತೀನಿ ಅಂತಂದ್ರೆ. ದೇವ್ರಂತ ಮೈಯಕ್ಕೆ ಬಂದಿದ್ದ ಪ್ರಿಯರು. ಹೌದಾ, ಸರಿ, ಇನ್ನೊಂದ್ಸಲ ಬರಬಾರ್ದು, ಬರೋದಿಲ್ಲ ಅಂತ ಹೇಳಿದ್ರೆ ನಿನ್ನ ಬಿಡ್ತೀನಿ ನಾನು. ಮತ್ತೆ ಆ ಊರಿಗೆ ಬರ್ತೀನಿ ನಾನು. ಅಲ್ಲಿ ಕಾಣಬಾರ್ದು, ಯಾರ ಮನೆಗೆ ಇದ್ದದ್ದ ಕರೆಯೋದು ನೀನು ಹಿಡ್ಕೊಂಡ ಪಾತ್ರಕ್ಕೆ ಹೋಗ್ತೀನಿ ನಾನು. ಅಲ್ಲಿಲಯ್ಯ. ಯಾವಾಗ ಹಂಗಂದ್ಗಳ ಆ ಹೊತ್ತಿನಿಂದ ಆ ಊರಾಗ ಮೈಯಾಗ ಹೋಗ್ಕೊಂಡು ಕುಣಿಯವ್ರು ಯಾರಿಲ್ಲ ಪ್ರಿಯರೇ, ಚಳ್ಳ ಕೂಳೂರಾಗ. ಹಂಗ ದೇವ್ರ ಕರ್ಮ ಎಲ್ಲ ಗಟ್ಟಿ ತೋರಿಸೋಣ. ಬಲ ಕೃಷ್ಣ ಮಹಾರಾಜಗೂ ದೇವ್ರಿಗೆ ಮೈ ಉಂಟಾಗಲಿ. ಈ ಇಬ್ಬರಿಗೆ ಪ್ರಾರ್ಥನೆ ಮಾಡಿ ಕಳಿಸಲಾಗಿ 7 ವಾರ ಬರೋದ್ರೊಳಗೆ ಇದ್ದಪ್ಪನ ಬಾವೆಲ್ಲ ಕಡಿಮೆ ಆಗಿಬಿಡ್ತು, ಆರಾಮಾಗಿಬಿಟ್ಟ. ಊಟ ಸೇಲರ್ಲಂಗಾಗಿತ್ತು. ಅಂತದ 3 ಹೊತ್ತು ಊಟ ಮಾಡಕ್ಕಿದ್ದೀವಿ. ಎಲ್ಲ ಗಟ್ಟಿ ಐತಿ ದರ್ಶನ. ಇವತ್ತು ಬೆಂಗಳೂರಿಗೆ ದುಡಿಯೋಕೆ ಹೋಗ್ತಾನೆ ಪ್ರಿಯ, 8 ಮಕ್ಕಳು ಕರ್ಕೊಂಡು. ಎಲ್ಲ ಗಂಟೆ ಐತಿ ಬಿಡೋದು. ಯಾರು ಮಾಡಿದ್ವಿ? ಡಾಕ್ಟರ್ ಮಾಡಿದ್ರೆ ಅಂತರ ಮಂತ್ರ ತಕ್ಕ ಹೋಗಿ ಆ ದೇವ್ರು ಇದ್ರ ತಕ್ಕ ಓಸ ದೇವ್ರುಗಳು ಬಾರ್ಲಾಕ್ಬಿಟ್ರು ಇವ್ರನ್ನ. ಪಾಪ ಎಲ್ಲ ಡಾಕ್ಟರ್ಗಳು ಬಾರ್ಲಾಕಿ ಒಳ್ಳೇದಲ್ಲ ಅಂತೇಳಿ. ಇವತ್ತು ಯಾರು ಉಳಿಸಿದ್ರ? ಸೃಷ್ಟಿ ಮಾಡಿದ ದೇವ್ರ ಹತ್ರ ಬಂದ್ರೆ ನಿನಗಿರುವ ನಷ್ಟ ಕಷ್ಟ ಎಲ್ಲ ಬಿಟ್ಟೋಗುತ್ತೆ. ಹಲ್ಲೆಲೂಯಾ. ಏನಿಲ್ಲ, ನಾನು ಸೃಷ್ಟಿ ಮಾಡಿದಪ್ಪ ಏಸಪ್ಪ, ನನ್ನ ಕಾಪಾಡಪ್ಪ. ಇಷ್ಟು ದಿವಸ ನಾನು ನನ್ನ ಇಷ್ಟದಿಂದ ನೀಡಿದ್ದೀನಿ. ನೀನು ನಿಜ ದೇವರಂತ ನನಗೆ ಗೊತ್ತಿಲ್ಲದೆ ನಾನು ಜೀವಿಸಿನಪ್ಪ, ನನ್ನ ಕ್ಷಮಿಸು ಏಸಪ್ಪ, ನನ್ನ ಕಾಪಾಡು. ನಿನ್ನ ಕಷ್ಟ ಎಲ್ಲ ಹೇಳಿಕೆ, ದುಃಖ ಅನ್ನ ಹೇಳಿಕೆ, ಎಲ್ಲವಷ್ಟು ಹೇಳಿಕೆ. ನೀನು ಈ ಶರೀರವನ್ನು ಕೊಟ್ಟಿದ್ದಿ, ನಿನ್ನ ರೂಪದಲ್ಲಿ ನನ್ನ ಸೃಷ್ಟಿ ಮಾಡಿದ್ದಿ. ಆಗ ಇದನ್ನು ನಾನು ಒಳ್ಳೆ ಮಾಡಿಬಿಟ್ಟಿನಿ, ಅಶುದ್ಧ ನಾನು. ನಾನು ನಿಮ್ಮನ್ನು ನೀವು ತಗ್ಗಿಸಿಕೊಂಡು ದೇವರನ್ನ ಕೇಳ್ರಿ. ಪ್ರತ್ಯಕ್ಷವಾಗಿ ಕಂಡು ಮಾತಾಡಿ ಚೆನ್ನಾಗಿ ಮಾಡುವ ದೇವರು. ಪ್ರೇಸಲ್ಲ. ಆತ ಬಂದದ್ದು ಈ ಲೋಕದಲ್ಲಿ ನೀತಿವಂತರಿಗಾಗಿ ಅಲ್ಲ, ಆರೋಗ್ಯವಂತರಿಗಾಗಿ ಅಲ್ಲ, ಪಾಪದ
ತುಂಬಿರುವ ಮನುಷ್ಯನನ್ನ ಪಾಪದಿಂದ ಬಿಡಿಸಿ ಅವಿನೀತಿಯುಳ್ಳ ವ್ಯಕ್ತಿಯನ್ನ ನೀತಿವಂತನಾಗಿ ಮಾಡಿ ಅನಾರೋಗ್ಯ ಇದ್ದವರನ್ನ ಆರೋಗ್ಯವಂತರನ್ನಾಗಿ ಮಾಡುವ ಶಕ್ತಿಶಾಲಿಯಾದ ದೇವರು. ಅದಕ್ಕಾಗಿ ಅದಕ್ಕೆ ಸಮಯ ಕೊಡ್ರಿ, ಸಮಯವನ್ನ ದೇವರಿಗಾಗಿ ಕೊಡ್ರಿ. ದೇವರು ಎಲ್ಲಾ ಕಾರ್ಯಗಳು ನಿಮಗೆ ಮಾಡ್ತಾನೆ. ಹಲ್ಲೆಲೂಯಾ. ಇವತ್ತು ಆ ಇದ್ದಪ್ಪ, ಇನ್ನೊಬ್ರು ಯಾರು, ಉತ್ಸಪ್ಪ ಬದುಕಿದ್ದಾನ ಪ್ರೇಯರೆ. 3 ಲಕ್ಷ ರೂಪಾಯಿ ಸಾಲ ತೀರೋಯ್ತು. 2 ಲಕ್ಷ, 1.5 ಲಕ್ಷ ರೂಪಾಯಿ ಇಟ್ಟು ಎತ್ತುಗಳು ತಂದು ಒಕ್ಕಲ್ತನ ಮಾಡಿದೆ. ಒಕ್ಕಲ್ತನ ಒತ್ತಟಿಗಿರ್ಲಿ, ನೀನು ಕಾಯಿಪಲ್ಯ ವ್ಯಾಪಾರ ಮಾಡ್ಬೇಕಂತ ಹೇಳಿದೆ. ಅಪ್ಪ ನಮಗ್ ಗಾಡಿ ಇಲ್ಲ. ಆಯ್ತು, ಗಾಡಿ ದೇವ್ರು ಕೊಡ್ತಾನೆ. 40,000 ಇಟ್ಟು ಗಾಡಿ ತಗೊಂಡ್ಬಂದ್ರು. ಸೆಕೆಂಡ್ ಹ್ಯಾಂಡ್ ಗಾಡಿ, ಆಟೋ ಗಾಡಿ. ಇಲ್ಲ, ಹೊಸ ಗಾಡಿ ಮಾಡ್ಬೇಕು ನೀವು. ಆಯ್ತು, ಅದರಿಂದ ಮತ್ತೆ ಲಾಭ ಬಂತು. ಒಂದು ಹೊಸ ಗಾಡಿ ಮಾಡಿದ್ರು. ಆಮೇಲೆ ಈಗ 2 ಹೊಸ ಗಾಡಿ ಮಾಡ್ಯಾರಪ್ಪ. ಇದು ಎಲ್ಲ ಗಟ್ಟಿ ಆಯ್ತು ಬಿಡಿಸೋಣ. 3-4 ಲಕ್ಷ ರೊಕ್ಕ ಎಲ್ಲ ಏನ ಸಾಲ ಎಲ್ಲ ತೀರಿಸ್ಬಿಟ್ಟಾನೆ. ಇನ್ನೊಬ್ಬರಿಗೆ ಸಾಲ ಕೊಟ್ಟಿದ್ದಾರೆ ಪ್ರೇರ. ಬಯಸಲಾಡ ನನ್ನ ದೇವರು ಇನ್ನೊಬ್ಬರ ಮನೆಗೆ ಹೋಗಿ ಊಟ ನೀಡ್ಸ್ಕೊಂಡು ಬಂದು ಮಕ್ಕಳಿಗೆ ಮತ್ತು ಗಂಡಿಗೆ ಕೊಡಬೇಕಂತ ಪರಿಸ್ಥಿತಿಯಲ್ಲಿ ಇರ್ತಕ್ಕಂಥ ಅವರಿಗೆ ಉನ್ನತವಾಗಿರುವ ಸ್ಥಿತಿಯನ್ನ ದೇವರು ಇವತ್ತು ಕೊಟ್ಟನ. ಬಯಸಲಾಡ ಇವತ್ತು ಅಯ್ಯಮ್ಮ ಪ್ರಾರ್ಥನೆ ಮಾಡಿದ್ರೆ ಅನೇಕರಿಗೆ ದೇವ್ರು ಏನ್ ಮಾಡ್ತಾನೆ, ಸ್ವಸ್ಥ ಮಾಡ್ತಾನೆ. ಬರೀ ಎಲ್ಲ ಗಟ್ಟಿ ಇಟ್ಟು ಬಿಡೋಣ. ಅಯ್ಯಮ್ಮ ಪ್ರಾರ್ಥನೆ ಮಾಡಿದ್ರೆ ಅನಾರೋಗ್ಯ ಇದ್ದವರಿಗೆ ಆರೋಗ್ಯ ಕೊಡ್ತಾನೆ. ಅಯ್ಯಮ್ಮ ರಕ್ಷಣೆ ಹೊಂದಿದ್ದಾಳೆ, ದೇವ್ರ ಮಗಳಾಗಿದ್ದಾಳೆ. ಅವರಿಬ್ರು ದೇವ್ರ ಮಕ್ಕಳಾಗಿದ್ದಾರೆ. ಬೋಲೋ ಯೇಸು ಕ್ರಿಸ್ತ ಮಹಾರಾಜಗೂ ದೇವ್ರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೇಲೆ ಅದಕ್ಕೆ ದೇವರಿಗೆ ಸಮಯವನ್ನ ಕೊಡ್ರಿ. ಹಲ್ಲೆಲೂಯಾ. ಯಾಕಂದ್ರೆ ಆತ ಮತ್ತಾಯ ನಂಬರ್ ಸುವಾರ್ತೆ 1ನೇ ಅಧ್ಯಾಯ 21ನೇ ವಚನ. ಮತ್ತಾಯ ನಂಬರ್ ಸುವಾರ್ತೆ 1ನೇ ಅಧ್ಯಾಯ 21ನೇ ವಚನ. ಅದೇ ರೋಮಾಪುರದವರಿಗೆ ಬರೆದ ಪತ್ರಿಕೆ 12:2. ಮತ್ತಾಯ 1:21 ಹೋದ್ರಿ ಮೊದಲು. 1:21 ಬೇಗ. ನೀನು ಆತನಿಗೆ ಯೇಸುವನ್ನು ಹೆಸರಿಡಬೇಕು, ಯಾಕಂದರೆ ಆತನು ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯುವರು. ಸರ್ವಮಾನವರು ಸರ್ವಲೋಕದ ಒಡೆಯನಾಗಿರುವಂತ ಸರ್ವೇಶ್ವರನಾದ ಮಹಾದೇವರು ಸ್ವರ್ಗ ಭೂಮಿಯನ್ನು ಉಂಟು ಮಾಡಿದ ದೇವರು ಯೇಸು ಸ್ವಾಮಿ. ದೇವಲೋಕಕ್ಕೆ ಹೋಗ್ಬೇಕಾದ್ರೆ ಯೇಸಪ್ಪನ ನಂಬಲೇಬೇಕು. ಯಾವ ಶರಣರಾಗಲಿ, ಯಾವ ಧರ್ಮದವರಾಗಲಿ, ಯಾರೇ ಆಗಲಿ. ಯಾಕಂದ್ರೆ ಭೂಮಿಯನ್ನು ಉಂಟು ಮಾಡಿದ್ದೇವರು ಅವರು, ಆಕಾಶವನ್ನು ಉಂಟು ಮಾಡಿದ್ದೇವರು, ಸೂರ್ಯಚಂದ್ರ ನಕ್ಷತ್ರಗಳನ್ನು ಉಂಟು ಮಾಡಿದ್ದೇವರು ಅವರು. ಆಮೇಲೆ ನರ ಅವತಾರಿಯಾಗಿ ಲೋಕಕ್ಕೆ ಬಂದಿರುವ ದೇವರು ಅವರು, ಪಾಪವಿಲ್ಲದ ದೇವರು ಅವರು, ಪಾಪಗಳನ್ನು ತೆಗೆದುಹಾಕುವ ದೇವರು ಅವರು. ಹಲ್ಲೆಲೂಯಾ. ಮಾನವರ ರಕ್ಷಣೆಗೋಸ್ಕರವಾಗಿ ತಾವೇ ಈ ಗ್ರಂಥವನ್ನು ಬರೆದು ಕೊಟ್ಟವರು ಅವರು. ಬರೆದಲ್ಲ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೇಲೆ ರೋಮಾಪುರದವರಿಗೆ ಬರೆದ ಪತ್ರಕ್ಕೆ 12ನೇ ಅಧ್ಯಾಯ 2ನೇ ವಚನ. ಬೇಗ. ಈ ಲೋಕ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕದವರಾಗಿರೋ. ಪ್ರೈಸ್ ಲಾರ್ಡ್. ಆಯ್ತು, ಯೇಸಪ್ಪನ ಹತ್ರ ಬಂದ್ಬಿಟ್ಟಿವಿ. ನಮಗೆ ಲೋಕದ ನಡವಳಿಕೆ ನಮಗೆ ಬೇಡ. ಪರಲೋಕದ ದೇವಲೋಕದ ಭಾಗ್ಯ ನಮಗೆ ಆತ ಕೊಡ್ತಾನೆ. ಯಾಕಂದ್ರೆ ಆತ ಉಂಟು ಮಾಡಿದ ದೇವರು. ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಬೋಲೋ ಯೇಸು ಕ್ರಿಸ್ತ ಮಹಾರಾಜಗೂ 13ನೇ ಅಧ್ಯಾಯ 1-5 ಕೊನೆಯದಾಗಿ. ರೋಮ 13:1-5. ಪ್ರತಿ ಮನುಷ್ಯನು ತನ್ನ ಮೇಲಿರುವ ಅಧಿಕಾರಿಗಳಿಗೆ ಅಧೀನನಾಗಬೇಕಂತ ವಿಧೇಯತೆ ತೋರಿಸ್ಬೇಕು. ನಿಮ್ಮ ಮೇಲೆ ಯಾರಿದ್ದಾರೆ? ದೇವರ ಪ್ರತಿನಿಧಿಯಾಗಿ ಯೇಸಪ್ಪನ ಸೇವಕರಿದ್ದಾರೆ, ಶರಣರಿದ್ದಾರೆ. ಹಲ್ಲೆಲೂಯಾ. ಯೇಸಪ್ಪನ ಧ್ಯಾನ ಮಾಡುವ ಶರಣರಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಅವರಿಗೆ ಅಧೀನರಾಗಬೇಕಂತ ಒಳಗಾಗ್ಬೇಕಂತ, ಅವರು ಹೇಳಿದ ಮಾತನ್ನ ಕೇಳಬೇಕಂತ. ಹಲ್ಲೆಲೂಯಾ. ಮುಂದೆ. ಯಾಕಂದರೆ ದೇವರಿಂದ ಹೊರತು ಒಬ್ಬರಿಗೆ ಅಧಿಕಾರ ಇಲ್ಲ, ದೇವರಿಗೆ ಮಾತ್ರ ಅಧಿಕಾರ ಇದೆ. ಏನಾದ್ರೂ ಮಾಡಬಲ್ಲ. ದೇವರೇ ಆರಿಸಿಕೊಂಡಿದ್ದಾನೆ ಅವ್ರನ್ನ. ದೇವರೇ ನಿಮ್ಮ ಮೇಲೆ ಅಧಿಕಾರಿಯನ್ನಾಗಿ ನೇಮಕ ಮಾಡಿದ್ದಾರೆ. ಹಲ್ಲೆಲೂಯಾ. ಇರುವ ಅಧಿಕಾರಿಗಳು ದೇವರಿಂದ ನೇಮಿಸಲ್ಪಟ್ಟವರು.
ಆ ಯಾರು ಅಯ್ಯರಿಗೆ ಏನು ಮಾಡಬಾರ್ದ, ನನಗೆ ಯಾಕೆ ಹಿಂಗಂದಿ, ನನಗೆ ಯಾಕೆ ಹಿಂಗ ಅಂತಾರೆ ಅಂತೇಳಿ ಎದುರು ಬೀಳಬಾರ್ದಂತ ಪ್ರಿಯರು. ದೇವ್ರನ್ನ ಎದುರಿಸಿದಂಗಂತ. ಯಾಕೆ ಗೊತ್ತಾ? ಅಯ್ಯೋರನ್ನ ದೇವ್ರು ಏನ್ ಮಾಡಿದ್ದಾರೆ, ನೇಮಕ ಮಾಡಿದ್ದಾರೆ. ಮನುಷ್ಯರು ಕೂಡಿ ನಮಗ ತಾತ ಇರ್ಬೇಕಪ್ಪ, ನಮ್ಮೂರ ಗುಡಿ ಗುಡಿ ಐತಪ್ಪ, ಅದಕ್ಕೆ ಒಬ್ರು ಶರಣರು ಬೇಕಂತ ನೇಮಕ ಮಾಡೋದು, ಮನುಷ್ಯರ ನೇಮಕ ಮಾಡೋದು. ಆದರೆ ದೇವ್ರ ನೇಮಕ ಮಾಡಿದ ಶರಣ ಯಾರಾದರೂ ಗುರ್ತಿಟ್ಕೋಬೇಕು. ಹಲಿಲೋಯ. ದೇವರಿಗೆ ಮೈ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಕ್ರಿಸ್ತ ಮಹಾರಾಜಕ್ಕೂ ದೇವ್ರ ನೇಮಕ ಮಾಡಿದ ಶರಣನಿಗೆ ನೀವು ಅಡಿಯಾಳಾಗಿ ಜೀವಿಸಿದ್ರೆ, ವಿಜಯರಾಗಿ ಜೀವಿಸಿದ್ರೆ, ಅವಾಗ ಹೇಳ್ತಾನೆ, ನಿನ್ನನ್ನು ಸನ್ಮಾನಿಸುವವನು ನನ್ನನ್ನು ಸನ್ಮಾನಿಸುವವನಾಗಿದ್ದಾನೆ ಎಂಬುದಾಗಿ ದೇವರು ಸನ್ಮಾನ ಮಾಡಿದಂಗಂತ. ಯಾಕಂದ್ರೆ ದೇವರ ಮಾತನ್ನ ಕೇಳವರು ಮುಂದಕ್ಕೆ ಸಾಗ್ತಾರೆ ಪ್ರಿಯರೇ. ಹಲ್ಲೆಲೂಯ. ಅವಾಗ ನಿಮಗೆ ಬರ್ತಕ್ಕಂಥ ಆಶೀರ್ವಾದಗಳೆಲ್ಲ ಅವರ ಮೂಲಕ ಬರ್ತವೆ ಪ್ರಿಯರೇ. ಹಲ್ಲೆಲೂಯ. ಆಮೆನ್. ಅವರಿಗೆ ನೀವು ವಿರೋಧವಾಗಿ ನಡ್ಕೊಂಡ್ರೆ, ಅವ್ರಿಗೆ ಏನಾದ್ರು ಅಲ್ಲಸಲ್ಲದ ಮಾತುಗಳು ಅಂದರೆ ದೇವರಿಗೆ ವಿರೋಧವಾಗಿ ನಡ್ಕೊಂಡಂಗಂತ ಐತಿಲ್ರದಾಗ. ಹಲ್ಲೆಲೂಯ. 5ನೇ ವಚನ ಆಯ್ತಾ? ಹೋಗ್ರಿ. ಶಿಕ್ಷೆಗೆ ಒಳಗಾಗ್ತಾರಂತ ಪ್ರಿಯರು. ಎದುರಿಸುವವರು. ಕೆಟ್ಟ ಕೆಲಸ ಮಾಡುವವನಿಗೆ ಅಧಿಪತಿಯಿಂದ ಭಯವಿರುವುದೇ ಹೊರತು ಒಳ್ಳೆ ಕೆಲಸ ಮಾಡುವವನಿಗೆ ಭಯವಿಲ್ಲ. ನೀ ಕೆಟ್ಟ ಕೆಲಸ ಮಾಡ್ತಿದ್ರು ಹೊರಗೆ ಒಂದು ವೇಳೆ ನಟನೆ ಮಾಡಿದ್ರು ಒಳಗೆ ನಿನಗೇನು ಭಯ ಇರುತ್ತೆ. ಕೆಲವು ರೂಢಿಯಾಗಿರುತ್ತೆ ಪ್ರಿಯರೇ. ವಾತವೇ ಬಡಿನ ಮನಸ್ಸಾಕ್ಷಿ ಅಂತಾರೆ ತೆಲುಗಿನಾಗ. ಬರೀ ಹಾಕಲ್ಪಟ್ಟಿರ್ತಕ್ಕಂಥ ಮನಸ್ಸಾಕ್ಷಿ. ಅವರು ರೂಢಾಗಿಬಿಟ್ರೆ ತಪ್ಪು ಮಾಡೋದು ಹಂಗೆ ಮದೇಸಾಯಿ ಅಂಬೋದು, ತಪ್ಪು ಮಾಡೋದು ಹಂಗೆ ಪ್ರಾರ್ಥನೆ, ತಪ್ಪು ಮಾಡೋದು ಹಂಗೆ ವಾಕ್ಯ, ತಪ್ಪು ಮಾಡೋದು ಹಂಗ ಟ್ರಿಮ್ಮಾಗಿ ತಯಾರಾಗಿ ಮತ್ತೆ ಎಲ್ಲಿ ದೇವರಲ್ಲಿ ಭಕ್ತಿವಂತರಾಗಿ ತೋರಿಸ್ಕೊಳ್ಳೋದು. ದೇವರು ಒಳಗೆ ಹೊರಗೆ ಎಲ್ಲ ನೋಡುವ ಆತನಾಗಿ. ಅದಕ್ಕಾಗಿ ಅದನ್ನ ದೇವರು ಅಂತ ಎಲ್ಲ ಗಟ್ಟಿದ್ದಾರೆ. ಯಥಾರ್ಥತೆಯಲ್ಲಿ ನಿಮ್ಮಲ್ಲಿ ಯಾವುದೇ ಕಲ್ಮಶ ಇಲ್ಲದೆ ನೀವು ಜೀವಿಸ್ಬೇಕು. ಹಲ್ಲೆಲೂಯ. ದೇವರಿಗೆ ಮಹಿಮುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೇಲೆ ರೋಮಾಪುರದಲ್ಲಿ ಬರೆದ ಪತ್ರಕ್ಕೆ 15ನೇ ಅಧ್ಯಾಯ 1-5 ವಚನ ಮುಗಿತಾ? ರೋಮಾಪುರದಲ್ಲಿ ಬರೆದ ಪತ್ರಕ್ಕೆ 14ನೇ ಅಧ್ಯಾಯ 17-18. ಒಬ್ರಿಗೊಬ್ಬರಿಯನ್ನು ತೀರ್ಪು ಮಾಡೋದು ಬೇಡ. ಅದಕ್ಕೆ ಬದಲಾಗಿ ಸೋದರನ ಎದುರಿಗೆ ಅಡ್ಡಿಯನ್ನಾಗಲಿ ತಡೆಯನ್ನಾಗಲಿ ಹಾಕಬಾರದೆಂದು ತೀರ್ಮಾನಿಸಿಕೊಳ್ಳಿರಿ. ಯಾವ ಪದಾರ್ಥವು ಸ್ವತಃ ಅಶುದ್ಧವಾದದ್ದಲ್ಲವೆಂದು ಬಲ್ಲೆನು ಮತ್ತು ಕರ್ತನಾದ ಯೇಸುವನ್ನು ಇದ್ದುಕೊಂಡು ದೃಢವಾಗಿ ನಂಬಿದ್ದೇನೆ. ಆದರೆ ಯಾವದಾದರೂ 14ನೇ ಅಧ್ಯಾಯ 17-18. ಯಾಕಂದರೆ ತಿನ್ನುವುದು ಕುಡಿಯುವುದು ದೇವರ ರಾಜ್ಯವಲ್ಲ, ತಿನ್ನುವುದು ಕುಡಿಯುವುದು ದೇವರ ರಾಜ್ಯವಲ್ಲ, ನೀತಿಯು ಸಮಾಧಾನವು ಪವಿತ್ರಾತ್ಮನಿಂದಾಗುವ ಆನಂದವೂ ಆಗಿದೆ. ಎಲ್ಲ ಗಿಟ್ಟಿತ್ತು. ಅದು ದೇವರ ರಾಜ್ಯ. ಹಲ್ಲೆಲೂಯ. ಈ ಪ್ರಕಾರವಾಗಿ ಕ್ರಿಸ್ತನ ಸೇವೆಯನ್ನು ಮಾಡುವವರಿಗೆ, ಈ ಪ್ರಕಾರವಾಗಿ ಯೇಸು ಕ್ರಿಸ್ತನ ಸೇವೆ ಮಾಡುವವರಿಗೆ ದೇವರಿಗೆ ಮೆಚ್ಚುಗೆಯಾಗಿ, ದೇವರಿಗೆ ಮೆಚ್ಚುಗೆಯಾಗಿರ್ತಕ್ಕಂಥ ಕೆಲಸ ನೀನು ಮಾಡಿದರೆ ನಿನಗೆ ಮೆಚ್ಚುವಂತ ಕೆಲಸಗಳೆಲ್ಲ ದೇವರು ನಿನಗೆ ಅನುಕೂಲ ಮಾಡಿಕೊಡ್ತಾನೆ. ಬರೀ ಸಲ ದೇವರಿಗೆ ಮಹಿಮುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಯೇಸು ಕ್ರಿಸ್ತ ಮಹಾರಾಜಗೂ ಜೈ. ಆಮೆನ್. ಹಲ್ಲೆಲೂಯ. ದೇವರ ವಾಕ್ಯವನ್ನ ನಮ್ಮನ್ನ ಆಶೀರ್ವದಿಸುವುದಕ್ಕಾಗಿ ಏನ್ ಮಾಡಿದ್ದಾನೆ, ಕೊಟ್ಟಿದ್ದಾನೆ ಪ್ರಿಯರೇ. ಹಲ್ಲೆಲೂಯ. ಅದಕ್ಕಾಗಿ ಸಮಯವನ್ನ ವ್ಯರ್ಥವಾಗಿ ಕಳೆಯೋದು ಬೇಡ. ದೇವರು 2 ಸಾದೃಶ್ಯಗಳನ್ನ ಕೊಟ್ಟಿದ್ದಾನೆ. ಈ ಮೃತ್ಯುಂಜಯ ಮಠದಲ್ಲಿ 2 ವ್ಯಕ್ತಿಗಳನ್ನು ಏನ್ ಮಾಡಿದಾನೆ, ಸ್ವಸ್ಥ ಮಾಡಿದ. ಈಗೊಂದು ವಾರದ ಇನ್ನೊಬ್ಬ ವ್ಯಕ್ತಿಯ ಸ್ವಸ್ಥತೆ. ಅಗಸರು ತಿಮ್ಮೇಶ್ ಅಂತೇಳಿ, ಯಾವೂರು, ನೀರ್ಮಾನಿ ಪ್ರೇಯರ್. ಈ ಸ್ಪೈನಲ್ ಕಾರ್ಡ್, ಈ ಬೆನ್ನಿನಿಂದ ಇಲ್ಲೆಲ್ಲ L4 L5 ಆ ಸಿಸ್ಟಮ್ ಎಲ್ಲ ಸೌದು ಹೋಗಿಬಿಟ್ಟಿದೆ. ಬಹಳ ಭಯಂಕರ ನೋವು. ಮಕ್ಕಂಡ್ರೆ ಎದ್ದೇಳಕ್ಕಾಗಲ್ಲ, ಎದ್ದು ಕೂತ್ಕೊಳ್ಳೋಕ್ಕಾಗಲ್ಲ, ಕೈ ಕಾಲು ಆಡ್ಸಕ್ಕಾಗಲ್ಲ. ಅಂತ ಒಂದು ಭಯಂಕರ ಸ್ಥಿತಿ. ಅಂತ ಒಂದು ಸ್ಥಿತಿಯಲ್ಲಿ ಡಾಕ್ಟರ್ ಹತ್ರ ಹೋಗಿದ್ದಾರೆ. ಡಾಕ್ಟರ್ ಆಪರೇಷನ್ ಮಾಡ್ಬೇಕಂತ ಹೇಳಿದ್ರಂತೆ.
ಮನೆಗೆ ಕರ್ಕೊಂಡು ಬಂದಾರ. ನನ್ನ ಯಾರು ಕರ್ಕೊಂಡು ಹೋಗ್ಬೇಕು? ನಾನು ಆಪ್ರೇಷನ್ ಮಾಡಿದ್ರೆ ನನಗೆ ಇಂತಿಜ ಮಾಡೋರು ಯಾರು? ಅದು ಆಪ್ರೇಷನ್, ಬೇರೆ ಆಪ್ರೇಷನ್ ಮಾಡಿದ್ರೆ 1 ವರ್ಷ ತಾನೇ ಏನೋ ಬೆಡ್ ರೆಸ್ಟ್ ಬೇಕು. ಮನೆಗೆ ಬಂದು ಫೋನ್ ಹಚ್ಚಿ ಪ್ರಾರ್ಥನೆ ಮಾಡಿಸಿದ್ದಾರೆ ಪ್ರೇಯರ್. ಅಥವಾ ನನಗೆ ಹಿಂಗಾಗಿಬಿಟ್ಟದೆ, ನನಗೆ ಭಾಳ ತ್ರಾಸಾಗಿಬಿಟ್ಟದೆ, ಮಾತಾಡಕ್ಕೆ ಸಮ ಆಗ್ತಾ ಇಲ್ಲ, ಫೋನ್ ಸಹ ಹಿಡ್ಕೊಂಬಕ್ಕಾಗ್ತಾ ಇಲ್ಲ, ಕೈ ಕಾಲು ಎಲ್ಲ ಏನಾಗವ ಆಡಿಸ್ಲಾರ್ದಂಗೆ ಆಗಿಬಿಟ್ಟವು. ಹೌದಾ? ಏಸಪ್ಪ ನೀನು ಚಲೋ ಮಾಡ್ತಾನೆ ನಂಬ್ತೀಯ? ಅಪ್ಪ ನಾನು ನಂಬ್ತೀನಿ ಅಂತ. ಈಗಲೇ ದೇವ್ರು ಕಾರ್ಯ ಮಾಡ್ತಾನೆ ನನಗೆ ಅಂತೇಳಿ ಅವಾಗ ಅನ್ಯ ಭಾಷೆಯಲ್ಲಿ ಮಾತಾಡಿ ಪ್ರಾರ್ಥನೆ ಮಾಡಿ ಮುಗಿದ ಮೇಲೆ ಆಮೇಲೆ ಅಂದಮೇಲೆ ತಿರುಗಿ ನಮ್ಮ ಮಗನಿಗೆ ಫೋನ್ ಮಾಡಿದ್ದಾನೆ. ಅವರು ಹೇಳಿದ್ದಾರೆ, ಇದು ಆಗ್ಬಾರ್ದು ಅಣ್ಣ, ಇದಾದ್ನಪ್ಪ ಅಂದ್ರೆ ಬಹಳ ಕಷ್ಟ, ಆಪರೇಷನ್ ಮಾಡ್ಬೇಕಾಗತ್ತಾನ ಅಂತಂದು. ಆಮೇಲೆ ಅಪ್ಪರಿಗೆ ಫೋನ್ ಮಾಡಿದ್ರ ಅಂತ ಮಾಡಿದ್ದಪ್ಪ. ಅಪ್ಪ ಪ್ರಾರ್ಥನೆ ಮಾಡಿ ಏನಂತ ಹೇಳಿದ್ರು, ಆರಾಮಾಗಿ ಬಿಡ್ತೀರ ಸ್ವಲ್ಪ ಅಂತ ಹೇಳಿದ್ರು. ಆಯ್ತು ಬಿಡ, ಆರಾಮಾಗಿ ಬಿಡುತ್ತದೆ. ಬ್ರೈಸಲ್ಲ 1 ತಾಸುಗಳಿಗೆ ದೇವರು ಅದ್ಭುತವಾಗಿ ಏನ್ ಮಾಡಿದ್ದಾನೆ, ಶಸ್ತ್ರ ಮಾಡಿದ್ದಾನೆ. ಬ್ರೈಸಲ್ಲ ನಾನಿರೋದು ಬಾದರ್ದಾಗ, ಅವ್ರಿರೋದು ತೀರ್ಮಾನವಾಗಿ, ಏಸಪ್ಪ ಇರೋದು ಪರಲೋಕದಾಗ. ಎಷ್ಟು ಫಾಸ್ಟ್ ದೇವರು ಕಾರ್ಯ ಮಾಡಿದ್ದಾರೆ. ಬ್ರೈಸಲ್ಲ ಅದಕ್ಕಾಗಿ ನನ್ನ ದೇವರು ನೋಡುವ ದೇವರು, ಇಲ್ಲೂ ಇದ್ದಾನೆ, ಅಲ್ಲೂ ಇದ್ದಾನೆ, ಒಳಗೂ ಇದ್ದಾನೆ, ಹೊರಗೂ ಇದ್ದಾನೆ. ಆತನಿಗೆ ಮನಸ್ಸು ಕೊಟ್ಟರೆ ಸಾಕು, ಆತೇನ್ ಮಾಡ್ತಾನೆ. ಆತ ಬಹಳ ಪ್ರೀತಿಯುಳ್ಳ ದೇವರು, ಭೇದ ಮಾಡುವ ದೇವರಲ್ಲ, ಆತ ಕನಿಕರಿಸುವ ದೇವರು, ಕಾರ್ಯ ಮಾಡುವ ದೇವರು. ಪ್ರೀಸಲ್ಲ ದೇವರಿಗೆ ಮಹಿಮುಂಟಾಗಲಿ. ಇವತ್ತು ಒಂದು ಸಾಕ್ಷಿ, 38 ವರ್ಷದಿಂದ ಕಾಯಿಲೆಯಾಗಿ ಬಿದ್ದಿರ್ತಕ್ಕಂಥ ಆತನ ಪ್ರಾರ್ಥನೆ ಕೇಳಿ ದೇವಲೋಕದಿಂದ ದೇವರೇ ಇಳಿದು ಬಂದರು, ಸ್ವಸ್ಥ ಮಾಡಿದರು. ಇನ್ನು ಮೇಲೆ ಪಾಪ ಮಾಡಬೇಡ ಅಂತ ಹೇಳಿದರು. ಅದಕ್ಕಾಗಿ ನಾವು ನಮ್ಮ ಪಾಪಗಳನ್ನು, ತಪ್ಪುಗಳನ್ನು ಒಪ್ಪಿಕೊಂಡು ಬಿಟ್ಟುಬಿಡೋಣ, ದೇವರನ್ನ ಕೇಳಿಕೊಳ್ಳೋಣ. ಅದೇ ಪ್ರಕಾರವಾಗಿ ಈ ಬಾದಲ್ಲಿ ಮೃತ್ಯುಂಜಯ ಮಠಕ್ಕೆ ಬಂದಿರತಕ್ಕಂಥ 3 ವಿಷಯಗಳನ್ನು ನಿಮಗೆ ತಿಳಿಸಲ್ಪಡಿತು. ಇದ್ದಪ್ಪ, ಹುಚ್ಚಪ್ಪ ಅವರೆಲ್ಲ ಸ್ವಸ್ಥತೆ ಹೊಂದಿದ್ದಾರೆ, ಆರೋಗ್ಯವಂತರಾಗಿದ್ದಾರೆ. ಒಂದು ಇಲ್ಲಿ ಬಗಲಾಗಿ ತಿಮ್ಮಾಪುರದ ವ್ಯಕ್ತಿ, ಇನ್ನೊಂದು ವಾರ ನಾನು ನಿಮ್ಗೆ ಹೇಳ್ತೀನಿ ಸಾಕ್ಷಿ. ತಿಮ್ಮಾಪುರ ವೆಂಕಟೇಶ್ ಅಂತೇಳಿ 3 ಅಂತಸ್ತು ಬಿಲ್ಡಿಂಗ್ಲಿದ್ದ ಕೆಳಗೆ ಬಿದ್ದು, ಬಾಯಿ ಮಾತಿಲ್ಲ, ಕಣ್ಣಿಗೆ ನೋಡ್ತಾನೆ, ಕಣ್ಣು ಮುಚ್ಚಲ್ಲ, ನಿದ್ದೆ ಇಲ್ಲ, ಕಣ್ಣು ಹಿಂಗೆ 6 ತಿಂಗಳಾದ್ರೂ ಅದೇ ಜೀವಿತ ಪ್ರೇರೆ. ಅಂತ ಒಂದು ಸ್ಥಿತಿಯಲ್ಲಿ ಇರಬೇಕಾದ್ರೆ ಅದ್ಭುತವಾಗಿ ಕೊನೆ ಡಾಕ್ಟ್ರು ಉಳಿಯಲ್ಲ ಅಂತೇಳಿ ಬಳ್ಳಾರಿ ಕರ್ಕೊಂಡೋಗ್ರ ಅಂತ ಹೇಳ್ಯಾರ. ಬೆಂಗಳೂರಿನಿಂದ ಬಂದಾರ, ಮತ್ತೆ ಬಳ್ಳಾರಿ ಕರ್ಕೊಂಡೋಗ್ರ. ಬಳ್ಳಾರಿಗ ಡಾಕ್ಟ್ರು ಹಿಡಿಯೋದಿಲ್ಲ, ಇತ್ತು ಉಳಿಯಲ್ಲಿ ಇನ್ನೊಂದು 3 ದಿವಸ ಇರ್ತಾರಂತಂದ್ರೆ, ದೀಪಾವಳಿ ಅಮಾವಾಸ್ಯೆ ದಿವಸ ಅಮಾವಾಸ್ಯೆ ಪ್ರಾರ್ಥನೆಯಲ್ಲಿ ಭಾಗವಹಿಸಿದ್ದಾರೆ ಪ್ರಿಯರೇ. ಅವತ್ತು ಪ್ರಾರ್ಥನೆ ಮಾಡಿ ಅವತ್ತು ನಾಷ್ಟ ಮಾಡಿದ್ರೆ, ಊಟ ಮಾಡಿಸಿ ಅಂತಂದ್ರೆ, ಅಪ್ಪ ಇಲ್ಲಿಗೆ ಅನ್ನದ ರಸ ಬಿಟ್ಟು ಗಂಜಿ ಬಿಟ್ಟು ಬಂದು ಏನು ಹಾಕಿಲ್ಲ, ಇಲ್ಲಿಗೆ 4 ತಿಂಗಳಾಯ್ತು, ಅದು ದಕ್ತಿಲ್ಲಂದ್ರೆ ವಾಂತಿ ಆಗತ್ತು. ಇಲ್ಲ ಇವತ್ತು ಮಿರ್ಚಿ ಒಗ್ಗರಣೆ ಮಾಡ್ಯಾರ, ಉಣಿಸ್ಬಿಟ್ಟು ತಿಂತಾನಂತ. ಅವಾಗ ಬೆನ್ ಚಡ್ರಿಸಿ ಪ್ರಾರ್ಥನೆ ಮಾಡಿ ಎಬ್ಬಿಸಿ ನಡಿ ದೇವ್ರನ್ನ ಮುಟ್ಟೇನಂತಂದ್ರೆ, ಅವಾಗಿಂದ ಅವಾಗಲೇ 4 ತಿಂಗಳ ಹಾಸಿಗೆ ಹಿಡಿದು ನಡ್ಲಾರ್ದ ವ್ಯಕ್ತಿ ನಡೆದು ಬಿಟ್ಟಿದ್ರೆ ರೋಸಲ್ಲ. ದೇವ್ರಿಗೆ ಮೈ ಉಂಟ. ಇದೆಲ್ಲ ಯಾರು ಮಾಡಿದ್ರು? ಏಸಪ್ಪ ಮಾಡಿದ್ದಾರೆ. ದೇವ್ರ ಮೈ ಉಂಟಾಗಲಿ, ದೇವ್ರ ಸ್ತೋತ್ರ ಉಂಟಾಗಲಿ. ಆಮೇಲೆ ಸಂಪೂರ್ಣವಾಗಿ ಸ್ವಸ್ಥತೆ ಹೊಂದಿ ಎಲ್ಲಿ ಬಿದ್ದಿದ್ನೋ ಬೆಂಗಳೂರಾಗ ಅಲ್ಲಿ ಹೋಗಿ ಮತ್ತೆ ಕೆಲಸ ಮಾಡಕ್ ಹೋಗಿ ಮತ್ತೆ ಅಲ್ಲಿ ಒಂದು ಈಗ ಆತನಿಗೆ ಪ್ರಿಯರೇ ಒಂದು ಮಗು ಹುಟ್ಟಿದೆ, ಚೆನ್ನಾಗಿದ್ದಾರೆ ಪ್ರಿಯರೇ, ಎಲ್ಲಿ ಗಿಟ್ಟಾಯ್ತು ದೇವರ ಅನೇಕ ಕಾರ್ಯಗಳು, 1-2 ಸಾವಿರಾರು ಮಂದಿಗೆ ದೇವರ ಕಾರ್ಯಗಳು ಮಾಡಿದ್ದಾನೆ. ಆತ ಎಂತ ದೇವ್ರು ಗೊತ್ತಾ? ಒಳ್ಳೆ ದೇವ್ರು. ನಾನು ವೈದ್ಯಕೀಯ ಕೆಲಸ ಮಾಡ್ತಾ ಇರಬೇಕಾದ್ರೆ ದೇವ್ರು ನನಗೆ ಮಾತಾಡಿ ಈ ಮಹಾಭಾಗ್ಯವನ್ನು, ಸುವಾರ್ಥ ಭಾಗ್ಯವನ್ನ ನನಗೆ ಕೊಟ್ಟಿದ್ದಾನೆ ಪ್ರಿಯರೇ. ಅನುಕೂಲ ಆದ್ರೆ ಒಂದು ದಿವಸ ನಾನು ನಿಮಗೆ ಸಾಕ್ಷಿ ಹೇಳ್ತೀನಿ. ಅನೇಕ ಸಲ ಹೇಳಿದ್ದೀನಿ, ಮತ್ತೊಂದ್ಸಲ ಹೇಳ್ತೀನಿ. ಹಲ್ಲೆಲೂಯಾ. ದೇವರು ಈ ಅಮೂಲ್ಯವಾಗಿರ್ತಕ್ಕಂಥ ತನ್ನ ಪರಿಶುದ್ಧವಾದ ವಾಕ್ಯವನ್ನ ನಿಮ್ಮೆಲ್ಲರ ಮನತಟ್ಟುವ ಹಾಗೆ ನಿಮ್ಮ ಹೃದಯದೊಳಗೆ ತುಂಬಿಸಿದ್ದಾರೆ ಅಂತ ನಾನು ಸಂಪೂರ್ಣವಾಗಿ ನಂಬ್ತೀನಿ. ದೇವರು ಇವತ್ತು ನಿಮ್ಮೊಳಗೆ ಬಂದಿದ್ದಾರೆ, ಆತನ ಎಲ್ಲ ಕಾರ್ಯಗಳನ್ನು ಮಾಡ್ತಾರೆ. ನೀವು ವಿಶ್ವಾಸದಿಂದ ಪ್ರಾರ್ಥನೆ ಮಾಡ್ರಿ. ಎಲ್ಲರೂ ನಿಂತ್ಕೊಂಡು ಸಮಾಧಿ. ಹಲ್ಲೆಲೂಯಾ. ಹೂಲ ಶರೀರದಲ್ಲ ಬಕರುತ್ತಲ್ಲ, ಅಥವಾ ಆರೋಗ್ಯದ ಸಮಸ್ಯೆ ಇರಲಿ, ಯಾವುದೇ ನಿಮಗೆ ತೊಂದರೆ ಇಲ್ಲ, ಏಸಪ್ಪ ನನ್ನ ಗುಣಪಡಿಸು ಅಂತ ಹೇಳ್ರಿ. ಏಸಪ್ಪ ನನ್ನ ಗುಣಪಡಿಸು ಅಂತ ಹೇಳ್ರಿ. ಯಾಕಂದ್ರೆ ನಮ್ಮೆಲ್ಲರ ಬಾಧೆಗಳನ್ನು ಒತ್ತುಕೊಂಡಿರುವ ದೇವರು,
ನಮ್ಮೆಲ್ಲರನ್ನು ಆತನು ಆರೋಗ್ಯದರನ್ನಾಗಿ ಮಾಡಲು ಇಷ್ಟಪಟ್ಟ ದೇವರು. ಪ್ರಾರ್ಥನೆ ಮಾಡ್ರಿ, ಪ್ರಾರ್ಥನೆ ಮಾಡ್ರಿ. ಲಕ್ಷದಿಂದಲಬ ಕುರಿತ ಮಂಗಲ ಶಕರ ತೀಸರಿದಲಬ ಯೇಸುವೇ ನಿನಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಬಸ್ಸು ಕೂಡ ಪ್ರಾರ್ಥನೆ ಮಾಡ್ತಾರೆ. ಮಹಾಪರಿಶುದ್ಧನು ಮೋಹನತನ ತಂದೆಯಾದ ದೇವರೇ, ನಿನ್ನ ಬಂಗಾರದ ಪಾದಗಳಿಗೆ ಸ್ತೋತ್ರಗಳು, ವಂದನಗಳು. ಪ್ರಣೀತ ಸ್ವಾಮಿ, ಇಷ್ಟ ಹೊತ್ತಿನ ತನ ಅನೇಕ ವಿಷಯಗಳನ್ನು ನಿನ್ನ ಕರ್ತನೆ ನೀನು ನನಗೆ ಮಾತನಾಡ್ತೀಯಪ್ಪ ದೇವರೇ. ಸ್ತೋತ್ರ ಸ್ವಾಮಿ. ಅಪ್ಪ, ಇಲ್ಲಿ ಬಂದಿರುವಂಥ ಎಲ್ಲರೂ ವಾಕ್ಯಗಳನ್ನು ಕೇಳಿದರೆ ತಂದೆ ಸ್ವಸ್ಥತೆಯನ್ನು ಬಿಡುಗಡೆಯನ್ನು ಹೊಂದಿಕೊಂಡು ಕರ್ತನೆ ಹೊಂದುವಂತೆ ನೀನು ಮಾಡಿದ್ದೆಯಪ್ಪ. ಇವತ್ತು ಯಾರ್ಯಾರು ಅನಾರೋಗ್ಯದಿಂದ ಬಂದಿದ್ದಾರೆ ಕರ್ತನೆ, ಅವರೆಲ್ಲರಿಗೆ ಈ ವಾಕ್ಯ ಕೇಳುವಾಗಲೇ ಬಿಡುಗಡೆಯಾಗಿದೆ ನಾನು ನಂಬುತ್ತೇನೆ ದೇವರೇ. ನೀನು ಕೃಪೆ ಮಾಡಿ ನಡೆಸಿದ್ದಕ್ಕಾಗಿ ನಿನಗೆ ಸ್ತೋತ್ರಗಳು ಸ್ವಾಮಿ. ಹೌದಪ್ಪ, ಸರ್ವ ಮಾನವರನ್ನು ಪಾಪಗಳನ್ನು ನಿವಾರಣೆ ಮಾಡೋಕ್ಕಾಗಿ ನೀನೇ ಬಂದು ಪರಲೋಕದಿಂದ ಬಂದು ಕರ್ತನೆ ನಮಗಾಗಿ ರಕ್ತವನ್ನು ಸುರಿಸಿ ಪ್ರಾಣವನ್ನು ಕೊಟ್ಟಿದ್ದೀಯ ತಂದೆ. ಅಪ್ಪ, ಪಾರ್ಶ್ವವಾಯು 38 ರೋಗ ವರ್ಷದಿಂದ ಬಳಲುತ್ತಿರುವ ಕರ್ತನ ಪಾರ್ಶ್ವರೋಗಿಯನ್ನು ಸ್ವಸ್ಥ ಮಾಡಿದ್ದೀಯಪ್ಪ. ಇವತ್ತು ಮತ್ತೆ ಯಾರು ಕರ್ತನ ಪಾರ್ಶ್ವರೋಗದಿಂದ ಆಗಲಿ ಇನ್ನು ಅನೇಕ ಥರದ ರೋಗಗಳಿಂದಾಗಲಿ ಬಂದಿದ್ದಾರೆ, ಅವ್ರಿಗೆ ಕರ್ತನ ಬಿಡುಗಡೆ ಕೊಟ್ಟಿದ್ದೀಯಪ್ಪ. ನಿನಗೆ ಸ್ತೋತ್ರ ಸ್ವಾಮಿ, ವಂದನೆಗಳ ಸ್ವಾಮಿ. ನೀನೇ ಕೃಪೆ ಮಾಡಿ ನಡೆಸಿ ನಮ್ಮನ್ನೆಲ್ಲರನ್ನು ಬಲಪಡಿಸೋದಕ್ಕೆ ಸ್ತೋತ್ರ ಸಲ್ಲಿಸುತ್ತಾ ಈ ಚಿಕ್ಕ ಮನೆ ಪ್ರಾರ್ಥನೆ ಜರತನ ಯೇಸು ಕ್ರಿಸ್ತನ ಪರಿಶುದ್ಧ ದಿವ್ಯ ನಾಮದಲ್ಲಿ ಬೇಡಿಕೊಂಡದೆಲ್ಲವನ್ನು ಹೊಂದಿಕೊಂಡಿದ್ದೇವೆ ಪರಮ ತಂದೆ. ಆಮೆನ್. ನಮ್ಮ ತಂದೆಯ ದೇವರ ಪ್ರೀತಿ ಯೇಸು ಕ್ರಿಸ್ತ ಮಾದರಿಗೂ ಪರಿಶುದ್ಧಾತ್ಮ ನಿನ್ನ ಸಾಹಸ ಈಗಲೇ ಅವರು ನನ್ನ ಸಂಗಡ ನನ್ನ ಕುಟುಂಬ ಮಕ್ಕಳ ಸಂಗಡ ನಿಮ್ಮಗಳ ಸಂಗಡ ಸಕಲ ಭಕ್ತರ ಸಂಗಡ ಯಾವ ಪ್ರಪಂಚ ಸಂಗಡ ಸರ್ವ ಕಾಲ ನೆಲೆಯಾಗಿರಲಿ ತಂದೆ. ಆಮೇಲೆ ಏಸು ರಕ್ತಕ್ಕೆ ಜಯ, ಸಕಲ ಪಾಪಗಳ ಲಯ. ಏಸು ರಕ್ತಕ್ಕೆ ಜಯ, ಸಕಲ ಪಾಪಗಳ ಲಯ. ಏಸು ಪ್ರಭು ರಕ್ತಕ್ಕೆ ಸಂಪೂರ್ಣ ವಿಜಯ, ಸಕಲ ಪಾಪಗಳಿಗೆ ಅನಂತ ಕಾಲ ನಾಶನ. ಅಲ್ಲಿಲೂಯ ಅಲ್ಲಿಲೂಯ ಅಲ್ಲಿಲೂಯ. ಸ್ತೋತ್ರಂ ಸ್ತೋತ್ರಂ ಸ್ತೋತ್ರ. ಆಮೇನ್ ಆಮೇನ್.